ಈಗ ಕೇಳಿಸ್ತಾ ಇದೆ ಏನ್ರಪ್ಪ ಎಲ್ರಿಗೂ? ನೌ ಕ್ಯಾನ್ ಯು ಹಿಯರ್ ಮೈ ವಾಯ್ಸ್? ಸೊ ಡಿಟರ್ಜೆಂಟ್ ಪೌಡರ್ ಹಾಕಿದಾಗ ವಾಟರ್ ಅಲ್ಲಿ ಏನಾದ್ರು ನಿಮ್ಗೆ ಫ್ರೋತ್ ಫಾರ್ಮೇಶನ್ ಆದ್ರೆ ದಟ್ ಇಸ್ ಕಾಲ್ಡ್ ಆಸ್ ಸಾಫ್ಟ್ ವಾಟರ್. ಫ್ರೋತ್ ಫಾರ್ಮ್ ಆಗಿಲ್ಲ ಅಂತಂದ್ರೆ ದಟ್ ಇಸ್ ಕಾಲ್ಡ್ ಆಸ್ ಹಾರ್ಡ್ ವಾಟರ್. ಹೌದಾ? ಸೊ ವಾಟ್ ಮೇಕ್ಸ್ ವಾಟರ್ ಆಸ್ ಸಾಫ್ಟ್ ಅಂಡ್ ಹಾರ್ಡ್? ಏನ್ ಕಾಂಪೋನೆಂಟ್ ಇರುತ್ತೆ ವಾಟರ್ ಹಾರ್ಡ್ ಆಗ್ಬೇಕಾದ್ರೆ ಅಥವಾ ಸಾಫ್ಟ್ ಇರಬೇಕಾದ್ರೆ? ಸೊ ವಿಲ್ ಡಿಸ್ಕಸ್ ಅಬೌಟ್ ದಟ್. ಇದರಲ್ಲಿ ಅದನ್ನ ಡಿಸ್ಕಸ್ ಮಾಡೋಣ. ನೋಡಿ ಇಲ್ಲಿ ದ ಪ್ರೆಸೆನ್ಸ್ ಆಫ್ ಕ್ಯಾಲ್ಸಿಯಂ ಅಂಡ್ ಮ್ಯಾಗ್ನೀಸಿಯಂ ಸಾಲ್ಟ್ಸ್. The presence of calcium and magnesium salts in the form of hydrogen carbonate. Hydrogen carbonate ಅಂದ್ರೆ ಏನು? ಬೈಕಾರ್ಬೋನೇಟ್. ಹೈಡ್ರೋಜನ್ ಕಾರ್ಬೋನೇಟ್ HCO3 minus HCO3 minus. ಹೌದಾ? ಹೈಡ್ರೋಜನ್ ಕಾರ್ಬೋನೇಟ್ ಆರ್ ಕ್ಲೋರೈಡ್ ಆರ್ ಸಲ್ಫೇಟ್ ಇನ್ ವಾಟರ್ ಮೇಕ್ಸ್ ವಾಟರ್ ಆಸ್ ಹಾರ್ಡ್. ನೋಡಿ, ಸಪೋಸ್ ನಮ್ಮ ವಾಟರ್ ಅಲ್ಲಿ ಏನಾದ್ರು ಕ್ಯಾಲ್ಸಿಯಂ ಅಂಡ್ ಮ್ಯಾಗ್ನೀಸಿಯಂ ಸಾಲ್ಟ್, ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ಸಾಲ್ಟ್ ಯಾವ ಸಾಲ್ಟ್ ಇರಬಹುದು? ಇಟ್ ಮೇ ಬಿ ಬೈಕಾರ್ಬೋನೇಟ್, ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಆರ್ ಮ್ಯಾಗ್ನೀಸಿಯಂ ಬೈಕಾರ್ಬೋನೇಟ್, ಆರ್ ಇಟ್ ಮೇ ಬಿ ಕ್ಯಾಲ್ಸಿಯಂ ಕ್ಲೋರೈಡ್ ಆರ್ ಮ್ಯಾಗ್ನೀಸಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಸಲ್ಫೇಟ್ ಆರ್ ಮ್ಯಾಗ್ನೀಸಿಯಂ ಸಲ್ಫೇಟ್. ಇವು ಎಲ್ಲ ಇರ್ಬೇಕಂತ ಏನಿಲ್ಲ. ಇದರಲ್ಲಿ ಯಾವ್ದಾದ್ರು ಒಂದು ಸ್ವಲ್ಪ ಇದ್ರೂ ಏನಾಗುತ್ತೆ ನಮಗದು ದ ವಾಟರ್ ಬಿಕಮ್ಸ್ ಹಾರ್ಡ್. ಓನ್ಲಿ ಕ್ಯಾಲ್ಸಿಯಂ ಕ್ಲೋರೈಡ್ ಇದ್ರೂ ಹಾರ್ಡ್ ವಾಟರ್ ಅಂತ ಕರಿಬೇಕು. If it contains only magnesium chloride, then only it is hard water. If it contains calcium bicarbonate, it is hard water. If it contains all the salts, it is hard water. ಹೌದಾ? ಎಲ್ಲಾ ಸಾಲ್ಟ್ ಇದ್ರು ಹಾರ್ಡ್ ವಾಟರ್, ಅಥವಾ ಯಾವ್ದಾದ್ರು ಇದರಲ್ಲಿ ಯಾವ್ದಾದ್ರು ಒಂದ್ ಸಾಲ್ಟ್ ಇದ್ರೆ ಏನದು ಹಾರ್ಡ್ ವಾಟರ್ ಅಂತಾನೆ ಕನ್ಸಿಡರ್ ಮಾಡ್ಬೇಕು. ಹೌದಾ? ಸೊ ನಾವು ವಾಟರ್ ನ ಸಿಂಪ್ಲಿ ಹೆಂಗ್ ಟೆಸ್ಟ್ ಮಾಡುವ ಅಂತಂದ್ರೆ, the water does not give lather with soap. Soap ಜೊತೆ ಏನಾಗೋದಿಲ್ಲ ಇದು, it will not give lather, means froth. ಬುರುಗ್ ಅಂತ ಕರಿತಿರ್ ಗೊತ್ತಾ ನೋಡ್ರೆ, ಆ ಬುರುಗ್ ಬರೋದಿಲ್ಲ. ಬುರುಗ್ ಬರಲಿಲ್ಲ ಅಂತಂದ್ರೆ ಏನದು, ಸೋಪ್ ಜೊತೆ ಅದನ್ನ ರಿಯಾಕ್ಟ್ ಮಾಡಿದಾಗ ಅಥವಾ ಸೋಪ್ ಅದನ್ನ ವಾಟರ್ ಅಲ್ಲಿ ಡಿಪ್ ಮಾಡಿದಾಗ ಬುರುಗ್ ಬರಲಿಲ್ಲ ಅಂತಂದ್ರೆ ಏನದು ಹಾರ್ಡ್ ವಾಟರ್. The water which is free from soluble salts of calcium and magnesium is called as soft water. ಯಾವ ವಾಟರ್ದಲ್ಲಿ ಇವೆಲ್ಲ ಸಾಲ್ಟ್ ಇರೋದಿಲ್ಲ ಅಲ್ಲ, ಯಾವ ಸಾಲ್ಟ್ ನೋಡಿ, ಇಟ್ ಮೇ ಬಿ CaHCO3 or MgHCO3 or CaCl2 or MgCl2 or CaSO4 or MgSO4. ನೋಡಿ, ಯಾವ ವಾಟರ್ದಲ್ಲಿ ಇವೆಲ್ಲ ಸಾಲ್ಟ್ ಇರೋದಿಲ್ಲ ಅಲ್ಲ, ದಟ್ ವಾಟರ್ ಇಸ್ ಕಾಲ್ಡ್ ಆಸ್ ಸಾಫ್ಟ್ ವಾಟರ್. ಆ ವಾಟರ್ ಏನ್ ಕರಿತೀವಿ ನಾವು? ಸಾಫ್ಟ್ ವಾಟರ್ ಅಂತ ಕರಿತೀವಿ. ಯಾವ್ದ್ರಲ್ಲಿ ಇವೆಲ್ಲ ಸಾಲ್ಟ್ ಇರೋದಿಲ್ಲ ಅದೇನು ಸಾಫ್ಟ್ ವಾಟರ್. ಯಾವ ವಾಟರ್ದಲ್ಲಿ ಇವೆಲ್ಲ ಸಾಲ್ಟ್ ಇರ್ತಾವಲ್ಲ ಅದೇನು ಹಾರ್ಡ್ ವಾಟರ್. ಹೌದಾ? ನೆಕ್ಸ್ಟ್, ಸೊ ಈ ಹಾರ್ಡ್ ವಾಟರ್ ಅಲ್ಲಿ ಅಥವಾ ಹಾರ್ಡ್ನೆಸ್ ಆಫ್ ವಾಟರ್ ಅಲ್ಲಿ ಎರಡು ತರ ಇರುತ್ತೆ. ದೇರ್ ಆರ್ 2 ಟೈಪ್ಸ್. ಯಾವ್ದು ನೋಡೋಣ? ಟೆಂಪರರಿ ಹಾರ್ಡ್ನೆಸ್ ಆಫ್ ವಾಟರ್ ಅಂಡ್ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್. ಹೌದಾ? ಟೆಂಪರರಿ ಹಾರ್ಡ್ನೆಸ್ ಮತ್ತು ಪರ್ಮನೆಂಟ್ ಹಾರ್ಡ್ನೆಸ್. ಹೌದಾ? ದ ಟೆಂಪರರಿ ಹಾರ್ಡ್ನೆಸ್ ಇಸ್ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಮ್ಯಾಗ್ನೀಸಿಯಂ ಅಂಡ್ ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಸಪೋಸ್ ನಮ್ಮ ವಾಟರ್ ಅಲ್ಲಿ ಏನಾದ್ರು ಮ್ಯಾಗ್ನೀಸಿಯಂ ಬೈಕಾರ್ಬೋನೇಟ್ ಇದೆ ನೋಡಿ, ದಿಸ್ ಇಸ್ ಮ್ಯಾಗ್ನೀಸಿಯಂ ಬೈಕಾರ್ಬೋನೇಟ್ ಅಂಡ್ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್. ಇವೆರಡು ಸಾಲ್ಟ್ಗಳು ಇದ್ರೆ, ಮ್ಯಾಗ್ನೀಸಿಯಂ ಬೈಕಾರ್ಬೋನೇಟ್, ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಇವೆರಡೇ ಇದ್ರೆ ಏನದು, ದಟ್ ಈಸ್ ಕಾಲ್ಡ್ ಆಸ್ ಟೆಂಪರರಿ ಹಾರ್ಡ್ ವಾಟರ್. ಏನದು? ಟೆಂಪರರಿ ಹಾರ್ಡ್ ವಾಟರ್. ಸೊ ಟೆಂಪರರಿ ಹಾರ್ಡ್ ವಾಟರ್ ಏನ್ ಮಾಡ್ಬೋದು ನಾವು? ಕ್ಯಾನ್ ರಿಮೂವ್ ಹಾರ್ಡ್ನೆಸ್. ಏನ್ ಮಾಡ್ಬೋದು ನಾವು? ಅದರದ್ದು ಹಾರ್ಡ್ನೆಸ್ ಅನ್ನ ರಿಮೂವ್ ಮಾಡ್ಬೋದು. ಎರಡು ಸಿಂಪಲ್ ಮೆಥಡ್ ಅದಾವ ನೋಡಿ ಇಲ್ಲಿ. ದಿಸ್ ಹಾರ್ಡ್ನೆಸ್ ಕ್ಯಾನ್ ಬಿ ರಿಮೂವ್ಡ್ ಬೈ, ಈ ಹಾರ್ಡ್ನೆಸ್ ನಾವು ಯಾವ ತರ ರಿಮೂವ್ ಮಾಡಬಹುದು? ಫಸ್ಟ್ ಒನ್, ಬೈ ಬಾಯ್ಲಿಂಗ್. ಅಪಾನ್ ಬಾಯ್ಲಿಂಗ್, ಇಫ್ ಯು ಬಾಯ್ಲ್ ಮ್ಯಾಗ್ನೀಸಿಯಂ ಬೈಕಾರ್ಬೋನೇಟ್ ಆರ್ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್, ನೀವೇನಾದ್ರು ವಾಟರ್ ತಗೊಂಡು ಹೀಟ್ ಮಾಡಿದ್ರಿ ಅಂತಂದ್ರೆ, here the magnesium bicarbonate is converted into magnesium hydroxide precipitate. ಏನಾಗುತ್ತದು? ಮ್ಯಾಗ್ನೀಸಿಯಂ ಬೈಕಾರ್ಬೋನೇಟ್ ಇದೆ ಏನಾಗುತ್ತಾ? ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್ ಪ್ರೆಸಿಪಿಟೇಟ್ ಆಗುತ್ತೆ. ಡೌನ್ ಏರೋ ಅಂದ್ರೆ ಏನು? ಫಾರ್ಮೇಶನ್ ಆಫ್ PPT. ಇನ್ಸಾಲ್ಯುಬಲ್, ಅದು ವಾಟರ್ ಅಲ್ಲಿ ಇನ್ಸಾಲ್ಯುಬಲ್ ಆಗುತ್ತೆ. ಅದನ್ನೇನ್ ಮಾಡೋದು ನಾವು? ಫಿಲ್ಟರ್ ಮಾಡಿ ತೆಗಿಬಹುದು. ಅಂಡ್ ಇಟ್ ಆಲ್ಸೋ ಫಾರ್ಮ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಅಲ್ಲಿ ಏನಾಗುತ್ತೆ ನಮ್ಗೆ? ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಏನಾಗುತ್ತಾ? ಇವಾಲ್ವ್ ಆಗುತ್ತೆ. So the very same thing happens with the calcium bicarbonate salt also. ನೋಡಿ, ಇಲ್ಲಿ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಸಾಲ್ಟ್ ಇದ್ರೆ ಇದನ್ನು ನೀವು ಏನಾದ್ರೂ ಹೀಟ್ ಮಾಡಿದ್ರೆ ಏನಾಗುತ್ತೆ ನಿಮ್ಗೆ? ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗುತ್ತಾ, ವಾಟರ್ ಮಾಲಿಕ್ಯೂಲ್ ಆಗುತ್ತಾ, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ.
ಯಾವಾಗಾದ್ರೂ ಆ ಕಾಯಿಲ್ ಇರ್ತಾವ ಗೊತ್ತಾ, ಕಾಯಿಲ್ ಹಾಕಿ ನೀರ್ ಕಾಯಿಸಿದ್ರೆ ಯಾವಾಗಾದ್ರು ವಾಟರ್ ಹೀಟರ್ ಕಾಯಿಲ್ಗಳು, ವಾಟರ್ ಹೀಟರ್ ಕಾಯಿಲ್ಸ್, ವಾಟರ್ ಹೀಟರ್ ಕಾಯಿಲ್ ಯೂಸ್ ಮಾಡಿ ನೀವೇನಾದ್ರೂ ವಾಟರ್ ಹೀಟ್ ಮಾಡಿದ್ರೆ, ಸೊ ದೇರ್ ಇಸ್ ಅ ಫಾರ್ಮೇಶನ್ ಆಫ್ ಸ್ಟಿಕ್ಕಿ ಸ್ಕೇಲ್ ಅರೌಂಡ್ ದಿ ಕಾಯಿಲ್. ಆ ಕಾಯಿಲ್ ಮೇಲೆ ಏನಾಗುತ್ತೆ ಅಂದ್ರೆ ನೀವೇನಾದ್ರೂ ಹಾರ್ಡ್ ವಾಟರ್ ನ ಕಾಯಿಲ್ ಯೂಸ್ ಮಾಡಿ ಏನಾದ್ರು ಕಾಯ್ಸಕ್ ಟ್ರೈ ಮಾಡಿದ್ರಿ ಅಂತಂದ್ರ ಅಲ್ಲೇನಾಗುತ್ತೆ, ಸ್ವಲ್ಪ ದಿನ ಆದ್ಮೇಲೆ ಆ ಕಾಯಿಲ್ ಮೇಲ್ಗಡೆ ಒಂದು ಲೇಯರ್ ಬಂದ್ಬಿಡುತ್ತೆ, ವೈಟ್ ಕಲರ್ ಲೇಯರ್ ಅಥವಾ ಒಂಥರ ಹೆಂಗಿರುತ್ತೆ ಅಂದ್ರೆ ಇದು ಕ್ರೀಮ್ ಕಲರ್ ಲೇಯರ್ ಇರುತ್ತೆ, ಹೌದಾ. ಸೊ ದಟ್ ಲೇಯರ್ ಇಸ್ ನಥಿಂಗ್ ಬಟ್ ದಟ್ ಕಂಟೈನ್ಸ್ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಅಂಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಆ ಲೇಯರ್ ಅದರಿಂದ ಫಾರ್ಮ್ ಆಗಿರುತ್ತಾ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಅಂಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ನೋಡಿದ್ರೆ ಅದನ್ನ ಲೇಯರ್ ನೋಡಿದ್ರೆ ಅಂದ್ರೆ ಟ್ರೈ ಮಾಡ್ರಿ. ಹಾರ್ಡ್ ವಾಟರ್ ನೀವೇನಾದ್ರೂ ಹೀಟ್ ಮಾಡಿದ್ರಿ ಅಂತಂದ್ರೆ ಆತರ ಲೇಯರ್ ಫಾರ್ಮ್ ಆಗೇ ಆಗುತ್ತೆ. ಓಕೆ, ನೋ ಒಂದ್ ಏನಾಗತ್ತೆ ಅಂತಂದ್ರೆ ಒಂದ್ಸತಿ ಡಿಪ್ ಮಾಡಿದ್ರಿ ಅಂತಂದ್ರ ಅದು ಸ್ಕೇಲ್ ಡೇ ಬೈ ಡೇ ಫಾರ್ಮ್ ಆಗ್ತಾ ಇರುತ್ತೆ, ಥಿಕ್ನೆಸ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಅದು ಸ್ಟಿಕ್ಕಿ ಸ್ಕೇಲ್, ಹೌದಾ. ನೀವು ಯಾವ್ದೋ ಒಂದಿನ ಅದನ್ನ ರಿಮೂವ್ ಮಾಡಿದ್ರಿ ಅಂತಂದ್ರ ಮತ್ ನೆಕ್ಸ್ಟ್ ನೀವು ವಾಟರ್ ಡಿಪ್ ಮಾಡಿದ್ರಿ ಅಂತಂದ್ರೆ ಮತ್ ಒನ್ಸ್ ಅಗೇನ್ ಅಲ್ಲೇನಾಗುತ್ತೆ ಅಂತಂದ್ರೆ, ಸೊ ನೀವು ಕಾಯಿಲ್ ಡಿಪ್ ಮಾಡಿ ವಾಟರ್ನ ಹೀಟ್ ಮಾಡ್ಬೇಕಾದ್ರೆ, ಕಾಯಿಲ್ ಡಿಪ್ ಮಾಡಿ ವಾಟರ್ ಹೀಟ್ ಮಾಡುವಾಗ ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಿಕ್ ಪವರ್ ಇಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕ್ ಕರೆಂಟ್ ಇಸ್ ಕನ್ವರ್ಟೆಡ್ ಇಂಟು ಹೀಟ್ ಎನರ್ಜಿ. ಆ ಕಾಯಿಲ್ ಇರುತ್ತಲ್ಲ ಅದು, ಸೊ ಕಾಯಿಲ್ ಒಳಗೆ ಏನಿರ್ತಾವ ಅಂತಂದ್ರ ವೈರ್ಸ್ ಇರ್ತಾವ, ಕಂಡಕ್ಟಿಂಗ್ ವೈರ್ಗಳು. ಸೊ ಕಂಡಕ್ಟಿಂಗ್ ವೈರ್ ಏನ್ ಮಾಡ್ತಾವ ಅಂತಂದ್ರೆ ದೇ ಆರ್ ಹೀಟೆಡ್ ಅಪ್ ಟು ಹೈ ಟೆಂಪರೇಚರ್. ಸೊ ಬೈ ಯೂಸಿಂಗ್ ದಟ್ ಟೆಂಪರೇಚರ್ ದ ವಾಟರ್ ಬಿಕಮ್ಸ್ ಹಾಟ್. ಅವಾಗ ಏನಾಗುತ್ತೆ, ವಾಟರ್ ಹಾಟ್ ಆಗುತ್ತೆ, ಹೌದಾ. ಸೊ ವಾಟರ್ ಹಾಟ್ ಆಗುವಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಏನ್ ಟೆಂಪರೇಚರ್ ರಿಲೀಸ್ ಆಗುತ್ತಲ್ಲ, by using that temperature calcium bicarbonate and magnesium bicarbonates are dissociated or decomposed. You decompose again they are converted into magnesium hydroxide and calcium carbonate. Magnesium hydroxide agutte, calcium carbonate agutte, carbon dioxide gas release agutte. So ivu enagibiಡುತ್ತೆ ಅಂತಂದ್ರೆ these are settled to the coil, coiling settle ಆಗ್ತಾವ. ಬಾಟಮ್ ಅಲ್ಲಿ ಯಾಕೆ ಸೆಟಲ್ ಆಗೋದಿಲ್ಲ ಇವು? ಬಾಟಮ್ ಸೆಟಲ್ ಆಗುತ್ತೆ ಪಿಪಿಟಿ ಆದ್ಮೇಲೆ. then why they are not settled at the bottom? ನೀವು ಏನಾದರೂ ಕಾಯಿಲ್ ಹಾಕಿ, ನಿಮ್ಗೆ ಫಾರ್ ಎಕ್ಸಾಂಪಲ್ ಇದು ನಿಮ್ದು ಕಂಟೈನರ್ ಅನ್ಕೋರಿ, ಈಗ ಒಂದು ಕಂಟೈನರ್ ಇದೆ ನಿಮ್ದು, ಸೊ ಬಕೆಟ್ ಅನ್ಕೋರಿದ್ದ, ಇಲ್ಲಿ ನಿಮ್ದು ಇಷ್ಟು ವಾಟರ್ ಇದೆ, ಈಗ ದಿಸ್ ಮಚ್ ಇಸ್ ದಿ ವಾಟರ್ ಲೆವೆಲ್, ಹೌದಾ. ಇಫ್ ಯು ಡಿಪ್ ದಿಸ್ ಕಾಯಿಲ್, ನೀವೇನಾದ್ರೂ ಕಾಯಿಲ್ ಇಷ್ಟು ಡಿಪ್ ಮಾಡಿದ್ರೆ, ಈ ಕಾಯಿಲ್ ಅನ್ನ ಇಷ್ಟು ಡಿಪ್ ಮಾಡಿದ್ರೆ ಇಲ್ಲಿ ಏನ್ ಕೆಳಗಡೆ ವಾಟರ್ ಇರುತ್ತಲ್ಲ, ಇಟ್ ವಿಲ್ ನಾಟ್ ಬಿಕಮ್ ಹಾಟ್. ಈ ವಾಟರ್ ಏನಾಗೋದಿಲ್ಲ, ಅಷ್ಟು ಜಾಸ್ತಿ ಹಾಟ್ ಆಗೋದಿಲ್ಲ, ಹವೆವರ್ ಇಟ್ ಬಿಕಮ್ಸ್ ಹಾಟ್. ಬಟ್ ಇಲ್ಲಿ ಏನಿರುತ್ತಲ್ಲ, ಈ ಕಾಯಿಲ್ ಸುತ್ತ ಏನಿರುತ್ತಲ್ಲ, ಈ ವಾಟರ್ ಏನಾಗಿರುತ್ತೆ ಅಂದ್ರೆ ಮ್ಯಾಕ್ಸಿಮಮ್ ಹಾಟ್ ಆಗಿರುತ್ತೆ. ಇಲ್ಲಿ ಕೆಳಗಡೆ ಇರೋ ವಾಟರ್ ಏನಾಗೋದಿಲ್ಲ, ಹಾಟ್ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತಂದ್ರೆ, ಸೊ ನೀವು ನಾರ್ಮಲಿ ಬಾಟಮ್ ನಿಂದ ಹೀಟ್ ಮಾಡಿದ್ರಿ ಅಂತಂದ್ರ ಹಾಟರ್ ಮಾಲಿಕ್ಯೂಲ್ ಏನಾಗ್ಬಿಡ್ತಾವ ನಮ್ಗೆ ಮೇಲ್ಗಡೆ ಬರ್ತಾವ, ಕೋಲ್ಡ್ ಮಾಲಿಕ್ಯೂಲ್ ಕೆಳಗಡೆ ಬರ್ತಾವ. ಬಿಕಾಸ್ ಹಾಟ್ ಮಾಲಿಕ್ಯೂಲ್ಸ್ ಹ್ಯಾವ್ ಲೋವರ್ ಡೆನ್ಸಿಟಿ, ದ ಕೋಲ್ಡ್ ಮಾಲಿಕ್ಯೂಲ್ಸ್ ಹ್ಯಾವ್ ಹೈಯರ್ ಡೆನ್ಸಿಟಿ, ಹೌದಾ. ಸೊ ಕೆಳಗಡೆ ಹೋಗ್ತಾವ, ಕೋಲ್ಡ್ ಮಾಲಿಕ್ಯೂಲ್ಸ್ ಕೆಳಗಡೆ ಹೋಗಿ ಹಾಟ್ ಆಗಿ ಮೇಲ್ಗಡೆ ಬರ್ತಾವ. ಸೊ ಮತ್ ಮೇಲ್ಗಡೆ ಕೋಲ್ಡ್ ಇರೋ ಕೆಳಗಡೆ ಹೋಗಿ ಮತ್ ಹಾಟ್ ಆಗಿ ಮೇಲ್ಗಡೆ, ಈ ತರ ಸೈಕ್ಲಿಕ್ ಪ್ರೊಸೆಸ್ ಆಗ್ತಾ ಇರುತ್ತೆ, ಹೌದಾ. ಬಟ್ ನೀವು ಕಾಯಿಲ್ ಡಿಪ್ ಮಾಡಿದ್ರಿ ಅಂತಂದ್ರೆ ದ ಸೈಕಲ್ ಸ್ಟಾರ್ಟ್ ಫ್ರಮ್ ದಿಸ್ ಏರಿಯಾ. ನಿಮ್ಗೆ ಎಲ್ಲಿ ತನಕ ಕಾಯಿಲ್ ಇರುತ್ತಲ್ಲ ಇಲ್ಲಿ ತನಕ ಮಾತ್ರ ಏನಾಗ್ತದೆ, ಈ ಸೈಕಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಇಲ್ಲಿಂದ ನಾವು ವಾಟರ್ ಈ ಕಡೆ ಬರುತ್ತಾ, ಈ ಕಡೆಯಿಂದ ವಾಟರ್ ಮೇಲ್ಗಡೆ ಹೋಗುತ್ತಾ. ಸೊ ಕೆಳಗಡೆ ಇರೋ ವಾಟರ್ ಏನಾಗೋದಿಲ್ಲ, ಇಟ್ ವಿಲ್ ನಾಟ್ ಬಿಕಮ್ ಮಚ್ ಹಾಟ್. ಕೆಳಗಡೆ ವಾಟರ್ ಜಾಸ್ತಿ ಹಾಟ್ ಆಗೋದಿಲ್ಲ. ಅದಕ್ಕೆ ನೀವು ಕಾಯಿಲ್ ಯೂಸ್ ಮಾಡಿದ್ರಿ ಅಂತಂದ್ರ ಆಫ್ಟರ್ ರಿಮೂವಿಂಗ್ ದಟ್ ಕಾಯಿಲ್ ಅದನ್ನೇನ್ ಮಾಡ್ಬೇಕು, ವಾಟರ್ನ ಸ್ಟರ್ ಮಾಡ್ಬೇಕು, ಆಮೇಲೆ ಅದ್ ಯೂಸ್ ಮಾಡ್ಬೇಕು, ಹೌದಾ. ನೀವು ಸ್ಟರ್ ಮಾಡಾರ ಹಂಗೆ ಯೂಸ್ ಮಾಡಿದ್ರಿ ಅಂತಂದ್ರ, ನೀವು ಅದನ್ನ ಡಿಕ್ಯಾಂಟ್ ಮಾಡಿ ತಗೊಂಡ್ರಿ ಅಂತಂದ್ರ ಮೇಲ್ಗಡೆ ಹಾಟ್ ವಾಟರ್ ಬಂದ್ಬಿಡುತ್ತೆ, ರಿಮೈನಿಂಗ್ ವಾಟರ್ ಕೋಲ್ಡ್ ಇರುತ್ತೆ, ಹೌದಾ. ಸೊ ಇದು ಯಾಕೆ ಕೆಳಗೆ ಬಾಟಮ್ ಅಲ್ಲಿ ಸೆಟ್ಲ್ ಆಗೋದಿಲ್ಲ ಅಂತಂದ್ರೆ, ಬಿಕಾಸ್ ದ ಹೀಟ್ ಈಸ್ ಗಿವನ್ ಬೈ ದಿ ಕಾಯಿಲ್. ಹೀಟ್ ಇಲ್ಲಿಂದ ಬರುತ್ತಾ, ಕಾಯಿಲ್ ಇಂದ ಬರುತ್ತೆ. ಸೊ ಕಾಯಿಲ್ ಸರ್ಫೇಸ್ ಏನಾಗ್ಬಿಡ್ತಾವ, ಸ್ಟಿಕ್ ಆಗಿಬಿಡ್ತಾವ. ಅರ್ಥ ಆಯ್ತಿದು? ಕ್ಲಿಯರ್. ನೆಕ್ಸ್ಟ್ there is another method of removal of temporary hardness of water, that is called as Clark's method. ಏನಂತ ಕರಿತೀವಿ ಅದನ್ನ? Clark's method, ಹೌದಾ. So here in Clark's method we use calculated amount of lime. ಅಲ್ಲಿ ಏನು ಯೂಸ್ ಮಾಡ್ತೀವಿ ನಾವು? ಲೈಮ್ ಅನ್ನು ಯೂಸ್ ಮಾಡ್ತೀವಿ. ಲೈಮ್ ಅನ್ನು ಹಾಕಿ ಮಾಡ್ತೀವಿ, ಹೀಟ್ ಮಾಡ್ತೀವಿ, ಹೌದಾ. So this is our water consists of calcium bicarbonate and magnesium bicarbonate. ವಾಟರ್ ಅಲ್ಲಿ ಕ್ಯಾಲ್ಸಿಯಂ ಬೈಕಾರ್ಬೊನೇಟ್ ಇದೆ, ಮ್ಯಾಗ್ನೇಷಿಯಂ ಬೈಕಾರ್ಬೊನೇಟ್ ಇದೆ, ಹೌದಾ. ದಿಸ್ ಈಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ದಿಸ್ ಇಸ್ ಲೈಮ್. ಏನಿದೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಇದು ಲೈಮ್. ಲೈಮ್ ಅನ್ನು ಹಾಕಿರ್ತೀವಿ ನಾವಿಲ್ಲಿ, ಹೌದಾ. ಇದನ್ನ ಹಾಕಿ ಹೀಟ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಇಟ್ ಈಸ್ ಕನ್ವರ್ಟೆಡ್ ಇಂಟು ಕ್ಯಾಲ್ಸಿಯಂ ಕಾರ್ಬೊನೇಟ್. ಒನ್ಸ್ ಅಗೇನ್ ಏನಾಗುತ್ತೆ ನೋಡಿ, ನಮಗೆ ಕ್ಯಾಲ್ಸಿಯಂ ಕಾರ್ಬೊನೇಟ್ ಆಯ್ತು, precipitate which is settled at the bottom. And magnesium carbonate, ಇಲ್ಲಿ magnesium carbonate ಅಲ್ಲಿ ಏನಾಗುತ್ತೆ ನಮ್ಗೆ
Here magnesium bicarbonate is converted into calcium carbonate as well as magnesium hydroxide. ಯಾಕಂದ್ರೆ ಲೈಮ್ ಆಗಿರ್ತೀವಲ್ಲ, ಈ ಲೈಮ್ ಏನಾಗುತ್ತೆ ನಮಗದು ಇಟ್ ಇಸ್ ಕನ್ವರ್ಟೆಡ್ ಇಂಟು ಕಾರ್ಬೋನೇಟ್ ಅಂಡ್ ಬೈಕಾರ್ಬೊನೇಟ್ ಆಫ್ ಮ್ಯಾಗ್ನೇಷಿಯಂ ಇಸ್ ಕನ್ವರ್ಟೆಡ್ ಇಂಟು ಹೈಡ್ರಾಕ್ಸೈಡ್. ಏನಾಗುತ್ತೆ ನಮ್ಗೆ ಹೈಡ್ರಾಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಕ್ಲರ್ಕ್ಸ್ ಮೆಥಡ್ ಇಂಪಾರ್ಟೆಂಟ್ ಇದು, ಪ್ಲೀಸ್ ರಿಮೆಂಬರ್ ದಿಸ್ ಒನ್, ಇಂಪಾರ್ಟೆಂಟ್ ಮೆಥಡ್ ಇದು. ಸೊ ಏನ್ ಯೂಸ್ ಮಾಡ್ತೀವಿ ನಾವು, ಕ್ಯಾಲ್ಕುಲೇಟೆಡ್ ಅಮೌಂಟ್ ಆಫ್ ಲೈಮ್ ಅನ್ನ ಹಾಕಿ ಹೀಟ್ ಮಾಡ್ತೀವಿ ವಾಟರ್. ಓಕೆ, ನೆಕ್ಸ್ಟ್ ಮೆಥಡ್ ಪರ್ಮನೆಂಟ್ ಹಾರ್ಡ್ನೆಸ್. ಪರ್ಮನೆಂಟ್ ಹಾರ್ಡ್ನೆಸ್ ಈಗ ಟೆಂಪರರಿ ಹಾರ್ಡ್ನೆಸ್ ಅಂದ್ರೆ ಏನು? ಟೆಂಪರರಿ ಹಾರ್ಡ್ನೆಸ್ ಯಾಕೆ ಬರುತ್ತಾ? ಇಫ್ ಅವರ್ ವಾಟರ್ ಕಂಟೈನ್ಸ್ ಬೈಕಾರ್ಬೊನೇಟ್ಸ್. ಹೌದಾ? ಬೈಕಾರ್ಬೊನೇಟ್ ಬಿಟ್ಟು ಮತ್ತೆ ಯಾವ ಅಯಾನ್ಸ್ ಅದಾವ ಹಾರ್ಡ್ನೆಸ್ ಕ್ರಿಯೇಟ್ ಮಾಡುವಂತವು? ಕ್ಲೋರೈಡ್ ಅಂಡ್ ಸಲ್ಫೇಟ್. ಇಫ್ ಅವರ್ ವಾಟರ್ ಕಂಟೈನ್ಸ್ chlorides and sulfates of calcium and magnesium, that water is called as permanent hard water. Suppose ನಮ್ಮ ವಾಟರ್ ಅಲ್ಲಿ ಕ್ಯಾಲ್ಸಿಯಂ ಕ್ಲೋರೈಡ್, ಮ್ಯಾಗ್ನೀಷಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಸಲ್ಫೇಟ್ ಅಥವಾ ಮ್ಯಾಗ್ನೀಷಿಯಂ ಸಲ್ಫೇಟ್ ಇದ್ರೆ ಅದಕ್ಕೆ ಆ ವಾಟರ್ ಏನ್ ಕರಿತೀವಿ ನಾವು? ಪರ್ಮನೆಂಟ್ಲಿ ಹಾರ್ಡ್ ವಾಟರ್ ಅಂತ ಕರಿತೀವಿ. ಇದು ಪರ್ಮನೆಂಟ್ಲಿ ಹಾರ್ಡ್ ವಾಟರ್. ನೋಡಿ, ದಿಸ್ ಈಸ್ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಸಾಲ್ಯುಬಲ್ ಸಾಲ್ಟ್. ಸಾಲ್ಯುಬಲ್ ಅಂದ್ರೆ ಏನು? ವಾಟರ್ ಒಳಗೆ ಏನಿರ್ತಾವ? ಡಿಸಾಲ್ವ್ ಆಗಿರ್ತಾವ. ಕ್ಯಾಲ್ಸಿಯಂ ಕ್ಲೋರೈಡ್, ಮ್ಯಾಗ್ನೀಷಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಸಲ್ಫೇಟ್, ಮ್ಯಾಗ್ನೀಷಿಯಂ ಸಲ್ಫೇಟ್, ದೀಸ್ ಆಲ್ ಆರ್ ಸಾಲ್ಯುಬಲ್ ಇನ್ ವಾಟರ್. ಹೌದಾ? ಸಾಲ್ಯುಬಲ್ ಸಾಲ್ಟ್ಸ್ ಆಫ್ ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ ಇನ್ ದ ಫಾರ್ಮ್ ಆಫ್ chlorides and sulfates in water. This permanent hardness is not removed by boiling. ನಾವು ನಾರ್ಮಲ್ ಬಾಯ್ಲಿಂಗ್ ಮಾಡಿದ್ರೆ ಹಾರ್ಡ್ನೆಸ್ ಹೋಗೋದಿಲ್ಲ. ಹೌದಾ? ಇದನ್ನ ಪರ್ಮನೆಂಟ್ ಹಾರ್ಡ್ನೆಸ್ ರಿಮೂವ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಯೂಸ್ ಸಮ್ ಮೆಥಡ್ಸ್. ಡಿಫರೆಂಟ್ ಮೆಥಡ್ ಅದಾವ, ಈ ಮೆಥಡ್ ಗಳನ್ನ ಫಾಲೋ ಮಾಡ್ಬೇಕು ನಾವು. ಹೌದಾ? ಸೊ ಆ ಮೆಥಡ್ ಗಳನ್ನ ನೋಡೋಣ. ಆಕ್ಚುಲಿ ನಿಮ್ಗೆ ಕಾಂಪಿಟೇಟಿವ್ಲಿ ಕ್ವಶನ್ಸ್ ಎಲ್ಲಿಂದ ಬರುತ್ತೆ ಅಂದ್ರೆ, ಎಸ್ಪೆಷಲಿ ಈ ಟಾಪಿಕ್ ದಲ್ಲಿ ಎಲ್ಲಿಂದ ಬರುತ್ತೆ ಅಂತಂದ್ರೆ ಈ ಪರ್ಮನೆಂಟ್ ಹಾರ್ಡ್ನೆಸ್ ಇಂದಾನೆ ಜಾಸ್ತಿ ಬರೋ ಪಾಸಿಬಿಲಿಟಿ ಇದೆ. ಸಿಇಟಿಗೆ. ಹೌದಾ? ನೀವು ನೀಟ್ ಮತ್ತು JEE ಹೋದ್ರಿ ಅಂತಂದ್ರೆ ವಾಟರ್ ಹೆವಿ ವಾಟರ್ ಮೇಲೆ ಬರ್ಬಹುದು, ಹೈಡ್ರೋಜನ್ ಪರಾಕ್ಸೈಡ್ ಮೇಲೆ ಬರಬಹುದು, ಅದರ ಮೇಲೆ ಬರುತ್ತೆ. ಹೌದಾ? ನೋಡಿ, ಫಸ್ಟ್ ಮೆಥಡ್ ಆಫ್ ರಿಮೂವಲ್ ಆಫ್ ಪರ್ಮನೆಂಟ್ ಹಾರ್ಡ್ನೆಸ್, ಟ್ರೀಟ್ಮೆಂಟ್ ವಿತ್ ವಾಷಿಂಗ್ ಸೋಡಾ. ವಾಷಿಂಗ್ ಸೋಡಾ ಅಂದ್ರೆ ಏನು? ವಾಷಿಂಗ್ ಸೋಡಾ ಟ್ರೀಟ್ಮೆಂಟ್ ವಿತ್ ವಾಷಿಂಗ್ ಸೋಡಾ ಏನಿದು? ಸೋಡಿಯಂ ಕಾರ್ಬೋನೇಟ್, Na2CO3. ವಾಷಿಂಗ್ ಸೋಡಾ is called as sodium carbonate. Washing soda react with soluble calcium and magnesium chlorides and sulfates in hard water to form insoluble carbonates. ಇದೇನ್ ಮಾಡುತ್ತೆ ಅಂತಂದ್ರೆ ಸೋಡಿಯಂ ಕಾರ್ಬೋನೇಟ್, ಎಂ ಅಂತಂದ್ರೆ ಇಟ್ ಮೇ ಬಿ ಮ್ಯಾಗ್ನೀಷಿಯಂ ಆರ್ ಕ್ಯಾಲ್ಸಿಯಂ. ಹೌದಾ? ಸೋಡಿಯಂ ಕಾರ್ಬೋನೇಟ್ ಏನ್ ಮಾಡುತ್ತಂದ್ರ ಇದ್ರ ಜೊತೆ ರಿಯಾಕ್ಟ್ ಮಾಡುತ್ತೆ, ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ ಮ್ಯಾಗ್ನೀಷಿಯಂ ಕ್ಲೋರೈಡ್ ಜೊತೆ ರಿಯಾಕ್ಟ್ ಮಾಡುತ್ತಾ ಇಟ್ ಈಸ್ ಕನ್ವರ್ಟೆಡ್ ಇಂಟು ದಟ್ ಮೆಟಲ್ ಕಾರ್ಬೋನೇಟ್. ಮೆಟಲ್ ಕಾರ್ಬೋನೇಟ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. ಯಾಕೆ ಇನ್ಸಾಲ್ಯುಬಲ್ ಆಗುತ್ತೆ ನೋಡ್ರಿ? ಇದು ನಾರ್ಮಲಿ ಲ್ಯಾಬಲ್ ಟೆಸ್ಟ್ ಮಾಡಿರ್ತೀವಿ ನಾವು. ಕಾರ್ಬೋನೇಟ್ಸ್ ಅಮರ್ಪಸ್ ಇರ್ತಾವ, ಹೌದಿಲ್ಲ? ದೇ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. ಹೌದಾ? ಇಲ್ಲಿ ಅದೇನಾಗುತ್ತೆ ಅಂದ್ರೆ ಕಾರ್ಬೋನೇಟ್ ಫಾರ್ಮ್ ಆಯ್ತು ಅಂತಂದ್ರೆ ವಾಟರ್ ಒಳಗೆ ಏನಾಗೋದಿಲ್ಲ, ಅದು ಸಾಲ್ಯುಬಲ್ ಆಗೋದಿಲ್ಲ. ಏನಾಗುತ್ತೆ? ಅದು ಬಾಟಮ್ ಅಲ್ಲಿ ಸೆಟಲ್ ಆಗಿಬಿಡುತ್ತೆ. ಅಂಡ್ ದಟ್ ಈಸ್ ಕನ್ವರ್ಟೆಡ್ ಇಂಟು ಸೋಡಿಯಂ ಕ್ಲೋರೈಡ್. ಇಸ್ ಮ್ಯಾಗ್ನೀಷಿಯಂ ಕ್ಲೋರೈಡ್ ಅಥವಾ ಕ್ಯಾಲ್ಸಿಯಂ ಕ್ಲೋರೈಡ್ ಏನಾಗುತ್ತೆ ನಮ್ಗೆ ಸೋಡಿಯಂ ಕ್ಲೋರೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಹೌದಾ? ಸರ್, ಯಾಕೆ ಈ ರಿಯಾಕ್ಷನ್ ಆಗುತ್ತೆ? ವೈ ಸೋಡಿಯಂ ರಿಪ್ಲೇಸಸ್ ಮ್ಯಾಗ್ನೀಷಿಯಂ ಅಂಡ್ ಕ್ಯಾಲ್ಸಿಯಂ? ಯಾಕೆ ಸೋಡಿಯಂ ಮ್ಯಾಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ನ ರಿಪ್ಲೇಸ್ ಮಾಡುತ್ತೆ? ದಿಸ್ ಈಸ್ ಬಿಕಾಸ್ ಸೋಡಿಯಂ ಈಸ್ ಮೋರ್ ರಿಯಾಕ್ಟಿವ್ ದನ್ ಮ್ಯಾಗ್ನೀಷಿಯಂ ಅಂಡ್ ಕ್ಯಾಲ್ಸಿಯಂ. ನೆನಪಿರ್ಲಿ, ಎಲೆಕ್ಟ್ರೋಕೆಮಿಸ್ಟ್ರಿ ಒಳಗೆ ಬಂದಿರ್ತದೆ, ಡಿಸ್ಕಸ್ ಮಾಡಿದ್ವಿ ನಾವು. ಯಾವ ಮೆಟಲ್ ಮೋರ್ ರಿಯಾಕ್ಟಿವ್ ಇರುತ್ತಲ್ಲ ಅದೇನ್ ಮಾಡುತ್ತಾ ಲೆಸ್ ರಿಯಾಕ್ಟಿವ್ ನ ಡಿಸ್ಪ್ಲೇಸ್ ಮಾಡುತ್ತೆ. ಸೊ ಬೀಯಿಂಗ್ ಮೋರ್ ರಿಯಾಕ್ಟಿವ್, ಸೋಡಿಯಂ ವಿಲ್ ಡಿಸ್ಪ್ಲೇಸ್ ಮ್ಯಾಗ್ನೀಷಿಯಂ ಆರ್ ಕ್ಯಾಲ್ಸಿಯಂ ಫ್ರಮ್ ದಿ ಇಟ್ಸ್ ಕ್ಲೋರೈಡ್ ಸಾಲ್ಟ್. ಹೌದಾ? ಅದಕ್ಕೆ ಏನಾಗುತ್ತೆ ನಮ್ಗೆ ಇಟ್ ಈಸ್ ಕನ್ವರ್ಟೆಡ್ ಇಂಟು ಕಾರ್ಬೋನೇಟ್ ಅಂಡ್ ಸೋಡಿಯಂ ಕ್ಲೋರೈಡ್. ಹೌದಾ? ನೋಡಿ, ನಾವು ಸಿಂಪಲ್ ವಾಷಿಂಗ್ ಸೋಡಾ ಹಾಕಿದ್ರೆ ಏನಾಗುತ್ತೆ ನಮ್ಗದು ದ ವಾಟರ್ ಪರ್ಮನೆಂಟ್ ಹಾರ್ಡ್ನೆಸ್ ಇಸ್ ರಿಮೂವ್ಡ್. ಅಂಡ್ ದಿಸ್ ಈಸ್ ಸಲ್ಫೇಟ್, ಮ್ಯಾಗ್ನೀಷಿಯಂ ಸಲ್ಫೇಟ್ ಆರ್ ಕ್ಯಾಲ್ಸಿಯಂ ಸಲ್ಫೇಟ್. ಇಲ್ಲಿ ಏನಾಗುತ್ತೆ ನಮ್ಗೆ ಇಲ್ಲೂ ಸೇಮ್, ಅಲ್ಲಿ ಏನಾಗುತ್ತೆ ಇದು ಕಾರ್ಬೋನೇಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂಡ್ ಸೋಡಿಯಂ ಸಲ್ಫೇಟ್ ಆಗುತ್ತೆ. ನಮ್ಮ ವಾಟರ್ ಅಲ್ಲಿ ಕ್ಲೋರೈಡ್ಸ್ ಇದ್ರ ಸೋಡಿಯಂ ಕ್ಲೋರೈಡ್ ಆಗುತ್ತಾ, ಸಲ್ಫೇಟ್ಸ್ ಇದ್ರ ಸೋಡಿಯಂ ಸಲ್ಫೇಟ್ ಆಗುತ್ತಾ. ಸೊ ನೋಡಿ, ಒನ್ಸ್ ನಮ್ಗೆ ಏನಾದ್ರೂ ಮ್ಯಾಗ್ನೀಷಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ ಮ್ಯಾಗ್ನೀಷಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಸಲ್ಫೇಟ್ ರಿಮೂವ್ ಆದರೆ ದಟ್ ವಾಟರ್ ಇಸ್ ಕಾಲ್ಡ್ ಆಸ್ ಸಾಫ್ಟ್ ವಾಟರ್.
ಸೊ ದ ಪರ್ಮನೆಂಟ್ ಹಾರ್ಡ್ನೆಸ್ ಇಸ್ ರಿಮೂವ್ಡ್ ಆಫ್. ಪರ್ಮನೆಂಟ್ ಹಾರ್ಡ್ನೆಸ್ ಏನಾಯ್ತು ಇಲ್ಲಿ ರಿಮೂವ್ ಆಯ್ತು. ಅರ್ಥ ಆಯ್ತಿದ್ದು. The first method is by using washing soda. Second method. Second is gone. The second method, Kalgan's method. Second method ಯಾವ್ದು ನೋಡಿ, Kalgan's method. The Kalgan is a chemical name. ಇದಕ್ಕೆ ಹೆಂಗ್ ಕರಿತೀವಿ ನಾವು, sodium hexametaphosphate. Sodium hexametaphosphate is called as Kalgan. ಹೌದಾ ನೋಡಿ, Na6P6O18 sodium hexametaphosphate is called as Kalgan. ಹೌದಾ, ಇದು ಕಮರ್ಷಿಯಲ್ ನೇಮ್ ಇದೆ. ನೀವು ಅಂಗಡಿ ಒಳಗೆ ಹೋಗಿ ಸೋಡಿಯಂ ಹೆಕ್ಸಾಮೆಟಾಫಾಸ್ಫೇಟ್ ಕೊಡ್ರಿ ಅಂತಂದ್ರೆ ಪಡ್ಡದ ಕಪಾಳ ಕೊಟ್ಬಿಡ್ತಾರ. ಹೌದಾ, ನೀವು ಅದೇ ಏನಾದ್ರು ಕಾಲ್ಗನ್ ಕೊಡ್ರಿ ಅಂತಂದ್ರೆ ದೇ ವಿಲ್ ಗಿವ್ ಕಾಲ್ಗನ್. ಓಕೆ, ಸೊ ಇಟ್ ಈಸ್ ಅವೈಲೇಬಲ್ ಇನ್ ದಿ ಮೆಡಿಕಲ್ ಸ್ಟೋರ್. ಮೆಡಿಕಲ್ ಸ್ಟೋರ್ ಅಲ್ಲಿ ಸಿಗುತ್ತೆ. ಯಾಕಂದ್ರೆ ಈಗ ನೀವು ಮಿನರಲ್ ವಾಟರ್ ಯೂಸ್ ಮಾಡ್ತೀರಿ ಗೊತ್ತಾ, ಈ ಮಿನರಲ್ ವಾಟರ್ ಇರುತ್ತಲ್ಲ, ಈ ಮಿನರಲ್ ವಾಟರ್ ನ ಪ್ಯೂರಿಫೈ ಮಾಡ್ಬೇಕಂದ್ರೆ ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ನಾವು ಅದ್ರದ್ದು ಹಾರ್ಡ್ನೆಸ್ ನ ಟೆಸ್ಟ್ ಮಾಡ್ತೀವಿ. ಹೌದಾ, ಅಂದ್ರೆ ಎಷ್ಟು ಪರ್ಸೆಂಟ್ ಹಾರ್ಡ್ನೆಸ್ ಇರುತ್ತೆ ಅದರಲ್ಲಿ, ನಾವ್ ಎಷ್ಟು ಕೆಮಿಕಲ್ ಯೂಸ್ ಮಾಡಿ ಹಾರ್ಡ್ನೆಸ್ ರಿಮೂವ್ ಮಾಡಬೇಕು. ಸೊ ದಟ್ಸ್ ವೈ ವಿ ಯೂಸ್. ಅದಕ್ಕೆ ಈಗ ನಾವು ನಮ್ಮ ಲ್ಯಾಬಿಗೆ ಏನ್ ಕೆಮಿಕಲ್ಸ್ ಸಪ್ಲೈ ಮಾಡ್ತಿರ್ತಾರಲ್ಲ, ಆ ಸಪ್ಲೈಯರ್ ಕಡೆ ಹೋಗಿ ಕೇಳಿದ್ರೆ ಏನ್ ಸಿಗುತ್ತೆ ನಮ್ಗ, ಕಾಲ್ಗನ್ ಅಂತ ಸಿಗುತ್ತೆ. ಹೌದಾ, when it is added to hard water, ಇದನ್ನ ನೀವೇನಾದ್ರೂ ಹಾರ್ಡ್ ವಾಟರ್ ಆಡ್ ಮಾಡಿದ್ರೆ the following reactions takes place. ಏನಾಗುತ್ತೆ ನೋಡ್ರಿ, ರಿಯಾಕ್ಷನ್ಸ್ ಏನಾಗುತ್ತೆ ಇಲ್ಲಿ, see here, it will form one complex compound. ಇದೇನ್ ಮಾಡುತ್ತೆ ನಮ್ಗ, ಕೋಆರ್ಡಿನೇಷನ್ ಕಂಪೌಂಡ್ ಫಾರ್ಮೇಶನ್ ಮಾಡುತ್ತೆ. ಕಾಲ್ಗನ್ ಏನ್ ಮಾಡುತ್ತೆ ಅಂದ್ರೆ ಅದು ಕೋಆರ್ಡಿನೇಷನ್ ಕಂಪೌಂಡ್ ಫಾರ್ಮೇಶನ್ ಮಾಡುತ್ತೆ. ನೋಡಿ ಇದು Na6P6O18 ಇದೆ ಎಕ್ಸಾಕ್ಟ್ಲಿ ಯಾವ ತರ ಎಕ್ಸಿಸ್ಟ್ ಆಗುತ್ತೆ ಅಂದ್ರೆ, ಇಟ್ ಈಸ್ ಎಕ್ಸಿಸ್ಟ್ ಆಸ್ Na2 Na4P6O18 ಈ ತರ ಎಕ್ಸಿಸ್ಟ್ ಆಗುತ್ತೆ ಇದು. ಹೌದಾ, ಸೊ ಇಟ್ ಇಸ್ ಅ ಸೋಡಿಯಂ ಸಾಲ್ಟ್. ಇದನ್ನ ಡಿಸೋಸಿಯೇಟ್ ಮಾಡ್ರೆ ಏನ್ ಬರುತ್ತೆ ನೋಡ್ರಿ ನಮ್ಗ, 2Na plus Na4P6O18 2- ಬರುತ್ತಾ, isn't it? ಹೌದಾ, ಸೊ ಈ ತರ ಬರುತ್ತೆ ನಮಗೆ. when this is dissociated it is gives 2Na plus Na4P6O18 2-. ಇದು ಯಾನ್ ಬರುತ್ತೆ. ನೀವು ಈ ಅಯಾನ್ ಜೊತೆ ಏನಾದ್ರೂ ಈ ಕ್ಯಾಲ್ಸಿಯಂ ಅಥವಾ ಮ್ಯಾಗ್ನೀಷಿಯಂ ಸಾಲ್ಟ್ ಗಳನ್ನ ಹಾಕಿದ್ರೆ, ಸೊ ಕ್ಯಾಲ್ಸಿಯಂ ಎಕ್ಸಿಸ್ಟ್ ಆಸ್ Ca2+. ಹೌದಾ, ಮ್ಯಾಗ್ನೀಷಿಯಂ ಏನಾಗುತ್ತೆ ನಮ್ಗ Mg2+ ಫಾರ್ಮ್ ಅಲ್ಲಿ ಇರುತ್ತಾ. ಈ ಕಾಲ್ಗನ್ ಹಾಕಿದ ಕೂಡಲೇ ಏನಾಗುತ್ತೆ ಅನ್ನೋದು, ಇಟ್ ವಿಲ್ ಫಾರ್ಮ್ Na2MP6O18 2-. ಇಲ್ಲಿ ಏನ್ ಇರುತ್ತಲ್ಲ, ಇಲ್ಲಿ 4 ಸೋಡಿಯಂ ಇದೆ ನೋಡಿ, ಇಲ್ಲಿ 2 ಸೋಡಿಯಂ ರಿಪ್ಲೇಸ್ ಆಗಿ ಏನ್ ಬರುತ್ತೆ, ಒಂದು ಕ್ಯಾಲ್ಸಿಯಂ ಬರುತ್ತೆ, ಅಥವಾ 2 ಸೋಡಿಯಂ ರಿಪ್ಲೇಸ್ ಆಗಿ ಒಂದು ಏನ್ ಬರುತ್ತಾ, ಮ್ಯಾಗ್ನೀಷಿಯಂ ಬರುತ್ತೆ. ಸೊ ದ ಸೋಡಿಯಂ ಅಯಾನ್ಸ್ ಆರ್ ರಿಪ್ಲೇಸ್ಡ್ ವಿತ್ ಮ್ಯಾಗ್ನೀಷಿಯಂ ಆರ್ ಕ್ಯಾಲ್ಸಿಯಂ ಅಯಾನ್ಸ್. ಸೊ ಏನಾಗುತ್ತೆ ಅಂದ್ರೆ ವಾಟರ್ ಅಲ್ಲಿರೋ ಸೋಡಿಯಂ, ವಾಟರ್ ಅಲ್ಲಿರೋ ಮ್ಯಾಗ್ನೀಷಿಯಂ ಅಥವಾ ಕ್ಯಾಲ್ಸಿಯಂ ಎಲ್ಲಿ ಹೋಗುತ್ತಾ, ಸಾಲ್ಟಿಗೆ ಹೋಗುತ್ತಾ. ಸಾಲ್ಟ್ ಅಲ್ಲಿರೋ ಸೋಡಿಯಂ ಎಲ್ಲಿ ಬರುತ್ತಾ, ವಾಟರ್ಗೆ ಬರುತ್ತೆ. ಸೊ ದೆನ್ ದ ವಾಟರ್ ಮೇ ಕಂಟೈನ್ ದ ಸೋಡಿಯಂ ಸಾಲ್ಟ್ ಆಫ್ ಸಲ್ಫೇಟ್ ಆರ್ ಕ್ಲೋರೈಡ್ಸ್. ಸೊ ನಮ್ಗೆ ಇಲ್ಲಿ ಏನಾಗುತ್ತೆ, ಅವರ್ ಮ್ಯಾಗ್ನೀಷಿಯಂ ಅಂಡ್ ಕ್ಯಾಲ್ಸಿಯಮ್ಸ್ ಆರ್ ರಿಮೂವ್. ಸೊ ಮ್ಯಾಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಏನದು ಇಲ್ಲಿ ರಿಮೂವ್ ಅದು. ಸೊ ದ ಕಾಂಪ್ಲೆಕ್ಸ್ ಯಾನ್ ಕೀಪ್ಸ್ ದಿ ಮ್ಯಾಗ್ನೀಷಿಯಂ ಅಂಡ್ ಕ್ಯಾಲ್ಸಿಯಂ ಅಯಾನ್ಸ್ ಇನ್ ದ ಸೊಲ್ಯೂಷನ್. ಇದೇನ್ ಮಾಡುತ್ತೆ ಅಂದ್ರೆ ಅದು ಇದು ಇನ್ಸಾಲ್ಯುಬಲ್ ಇರುತ್ತೆ. ಹೌದಾ, ಇದು ನಾವು ಏನ್ ಮಾಡ್ಬೋದು, ರಿಮೂವ್ ಮಾಡ್ಬೋದು. ಅಥವಾ ಇದು ಸಾಲ್ಯುಬಲ್ ಫಾರ್ಮ್ ಅಲ್ಲಿ ಇದ್ರೆ ಏನ್ ಮಾಡ್ಬೋದು, ನಾವು ಇದಕ್ಕೆ ಮತ್ತೆ ನಾವು ಬೇರೆ ಸಾಲ್ಟ್ ಅನ್ನ ಆಡ್ ಮಾಡಿ ಏನ್ ಮಾಡ್ಬೋದು, ಅದನ್ನ ರಿಮೂವ್ ಮಾಡ್ಬೋದು, ಫಿಲ್ಟರ್ ಮಾಡಿ ರಿಮೂವ್ ಮಾಡ್ಬೋದು. ನೆಕ್ಸ್ಟ್ ಥರ್ಡ್ ಮೆಥಡ್, ಅಯಾನ್ ಎಕ್ಸ್ಚೇಂಜ್ ಮೆಥಡ್. ಥರ್ಡ್ ಮೆಥಡ್ ಯಾವುದು, ಅಯಾನ್ ಎಕ್ಸ್ಚೇಂಜ್ ಮೆಥಡ್. ನೋಡಿ, ನಾವು ಮ್ಯಾಕ್ಸಿಮಮ್ ಏನ್ ಯೂಸ್ ಮಾಡ್ತೀವಿ ಅಂತಂದ್ರೆ ಈ ಮೆಥಡ್ ಅನ್ನ ಯೂಸ್ ಮಾಡ್ತೀವಿ. ಮೋಸ್ಟ್ ಆಫ್ ದಿ ಕೇಸಸ್ ಈ ನಾರ್ಮಲ್ ಏನ್ ನಾವು ವಾಟರ್ ನ ಪ್ಯೂರಿಫೈ ಮಾಡ್ತಿರ್ತೀವಲ್ಲ, ಅಲ್ಲೇ ಏನ್ ಮಾಡ್ತೀವಿ ಅಂದ್ರೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಯಾವುದು, ಅಯಾನ್ ಎಕ್ಸ್ಚೇಂಜ್ ಮೆಥಡ್ ಅಂತ ಹೇಳಿ. ಹೌದಾ, ವಾಟರ್ ಫಿಲ್ಟರ್ ನೋಡಿದ್ರೆ ಮನೆಯೊಳಗೆ ಇರ್ತಾವಲ್ಲ, ಮೀನ್ಸ್ ಓಲ್ಡ್ ಇರೋ 1-2 ಟ್ಯೂಬ್ಸ್ ಇರ್ತಾವ. ಅದ್ರೊಳಗ ನಾರ್ಮಲ್ ಟ್ಯಾಂಕ್ ಟೈಪ್ ಇರ್ತಾವ, ಅದರಲ್ಲಿ ದೇ ಕಂಟೈನ್ಸ್ 2 ಟ್ಯೂಬ್ಸ್. ಹೌದಾ, ಆ ಟ್ಯೂಬ್ ಅಲ್ಲಿ ಏನಿರುತ್ತೆ ಅಂದ್ರೆ ದಟ್ ಕಂಟೈನ್ಸ್ ರೆಜಿನ್ಸ್. ಆ ಟ್ಯೂಬ್ ಅಲ್ಲಿ ಏನಿರುತ್ತಾ, ರೆಜಿನ್ಸ್ ಅಂತ ಇರ್ತಾವ. ಮೀನ್ಸ್ ಆ ಟ್ಯೂಬ್ಗೆ ನಾವು ರೆಜಿನ್ ಅಂತ ಕರಿತೀವಿ. ಆ ಟ್ಯೂಬ್ ಒಳಗೆ ಏನಿರ್ತಾವ ಅಂತಂದ್ರ, ಈ ಮಣ್ಣಿನ ಸ್ಟ್ರಕ್ಚರ್ ಗೊತ್ತಾ, ಮಣ್ಣು ಹೆಂಗಿರುತ್ತೆ ಅಂತ ಹೇಳಿ ಸ್ಟ್ರಕ್ಚರ್, ಮಣ್ಣು ಇರುತ್ತೆ ಗೊತ್ತಾ, ಇದು ಮಡ್. ಹೌದಾ, ಅದು ಸ್ಟ್ರಕ್ಚರ್ ಗೊತ್ತಾ ಹೆಂಗಿರುತ್ತೆ, ದಟ್ ಕಂಟೈನ್ಸ್ ಸ್ಮಾಲ್ ಹೋಲ್ಸ್. ಇನ್ಸೈಡ್ ಹೆಂಗಿರುತ್ತೆ ಅಂತಂದ್ರ ಸ್ಮಾಲ್ ಹೋಲ್ ಇರುತ್ತೆ. ಅಲ್ಯೂಮಿನೋ ಸಿಲಿಕೇಟ್ ಇರ್ತದೆ. ಮಣ್ಣು ಅಂತಂದ್ರೆ ಏನಿದು, ಅಲ್ಯೂಮಿನೋ ಸಿಲಿಕೇಟ್. ಅದ್ರಲ್ಲೆಲ್ಲ ಹೆಂಗಿರ್ತಾವ, ಸ್ಮಾಲ್ ಹೋಲ್ ಇರ್ತಾವ. ಆ ವಾಟರ್ ಫಿಲ್ಟರ್ ಒಳಗೆ ಏನಂತಂದ್ರ ಆ ತರ ಸ್ಮಾಲ್ ಹೋಲ್ಸ್ ಇರ್ತಾವ. ಆ ಹೋಲ್ ಏನ್ ಮಾಡ್ತಾವ ಅಂತಂದ್ರ, ದೇ ವಿಲ್ ಕ್ಯಾಪ್ಚರ್ ಕ್ಯಾಲ್ಸಿಯಂ ಅಂಡ್ ಮ್ಯಾಗ್ನೀಷಿಯಂ ಅಯಾನ್ಸ್. ಏನ್ ಮಾಡ್ತಾವ, ಕ್ಯಾಲ್ಸಿಯಂ ಅಯಾನ್ ಮ್ಯಾಗ್ನೀಷಿಯಂ ಅಯಾನ್ ಕ್ಯಾಪ್ಚರ್ ಮಾಡ್ಕೊಂಡು ಸೋಡಿಯಂ ಅಯಾನ್ಗಳನ್ನ ವಾಟರ್ ಬಿಟ್ಟಿರ್ತಾವ. ಹೌದಾ, ಅದಕ್ಕೆ ನಾವೇನ್ ಕರಿತೀವಿ, ಅಯಾನ್ ಎಕ್ಸ್ಚೇಂಜ್ ಮೆಥಡ್ ಅಂತ ಕರಿತೀವಿ. ಅಯಾನ್ ಎಕ್ಸ್ಚೇಂಜ್ ಮೆಥಡ್. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಜಿಯೋಲೈಟ್ ಮೆಥಡ್ ಅಥವಾ ಪರ್ಮಿಟೆಡ್ ಮೆಥಡ್ ಅಂತ ಕರೀತಾರೆ.
ಜಿಯೋಲೈಟ್ ಆರ್ ಪರ್ಮಿಟೆಡ್. ಜಿಯೋಲೈಟ್ ಬಗ್ಗೆ ಗೊತ್ತಾ? ಜಿಯೋಲೈಟ್ ನೆನಪಿದೆಯಾ? ZSM5 ಜಿಯೋಲೈಟ್. ZSM5 ಗೊತ್ತಾ? ಎಸ್, ಜಿಯೋಲೈಟ್ ಅಂದ್ರೆ ಹೆಂಗ್ ಗೊತ್ತಾ ಇದು? ಈಗ ನೀವು RO ವಾಟರ್ ಅಂತ ಕರಿತೀರಿ ಗೊತ್ತಾ? ರಿವರ್ಸ್ ಆಸ್ಮೋಸ್ ಪ್ಲಾಂಟ್ ಇರ್ತಾವಲ್ಲ, ಅದ್ರೊಳಗೆ ಏನಿರ್ತಂದ್ರೆ ಇದು ಇರುತ್ತೆ ನೋಡ್ರಿ, ಜಿಯೋಲೈಟ್. ಹೌದಾ? ಸೊ ಬ್ಲಾಕ್ ಕಲರ್ ಇರ್ತದೆ, ಅದ್ರಾಗೆಲ್ಲ ಸ್ಮಾಲ್ ಹೋಲ್ಸ್ ಇರ್ತಾವ. ಸ್ಮಾಲ್ ಸ್ಪಂಜ್ ಇರುತ್ತೆ ಗೊತ್ತಾ? ಸ್ಪಂಜ್ ಇದೇ ತರ ಇರುತ್ತೆ, ಬಟ್ ಹಾರ್ಡ್ ಇರ್ತದೆ ಜಿಯೋಲೈಟ್. ಹೌದಾ? ಸೊ ಜಿಯೋಲೈಟ್ ಏನ್ ಮಾಡುತ್ತಂದ್ರ, ಜಿಯೋಲೈಟ್ ಆರ್ ಪರ್ಮಿಟೆಡ್ ಮೆಥಡ್. ಈ ಜಿಯೋಲೈಟ್ ಒಳಗೆ ಏನಿರ್ತಾವ ಅಂತಂದ್ರೆ ದಟ್ ಕಂಟೈನ್ಸ್ ಸೋಡಿಯಂ ಅಯಾನ್ಸ್. ಸೋಡಿಯಂ ಫಾರ್ಮಲ್ ಇರುತ್ತದೆ. ಜಿಯೋಲೈಟ್ ಏನಿರುತ್ತ ಸೋಡಿಯಂ ಫಾರ್ಮಲ್ ಇರುತ್ತೆ ನೋಡಿ. ಅಲ್ಯೂಮಿನೋ ಸಿಲಿಕೇಟ್, AlSiO4 ಅಂದ್ರೆ ಏನಿದು? ಅಲ್ಯೂಮಿನೋ ಸಿಲಿಕೇಟ್. ದಿಸ್ ಅಲ್ಯೂಮಿನೋ ಸಿಲಿಕೇಟ್ ಕಂಟೈನ್ಸ್ ಸೋಡಿಯಂ ಅಯಾನ್ಸ್, ಮೀನ್ಸ್ ಸೋಡಿಯಂ ಅಲ್ಯೂಮಿನೋ ಸಿಲಿಕೇಟ್. ಇದು ಏನಿದು? ಸೋಡಿಯಂ ಅಲ್ಯೂಮಿನೋ ಸಿಲಿಕೇಟ್. ಇದನ್ನ ನಾವು ಜಿಯೋಲೈಟ್ ಅಂತ ಕರಿತೀವಿ. ಫಾರ್ ಸೇಕ್ ಆಫ್ ಸಿಂಪ್ಲಿಸಿಟಿ, ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ಕ್ಯಾನ್ ರಿಟರ್ನ್ ಆಸ್ NaZ. ನಾವ್ ಏನ್ ಬರ್ತೀವಿ? ಸೋಡಿಯಂ ಅಲ್ಯೂಮಿನೋ ಸಿಲಿಕೇಟ್ ಅನ್ನ NaZ ಅಂತ ಬರ್ತೀವಿ ಇಲ್ಲಿ. ಹೌದಾ? ಇದೇನ್ ಮಾಡುತ್ತಂತಂದ್ರ ಇದ್ರೊಳಗೆ ವಾಟರ್ ಪಾಸ್ ಆದ್ರೆ, ನೀವು ಇದ್ರೊಳಗ ವಾಟರ್ನ ಪಾಸ್ ಮಾಡಿದ್ರಿ ಅಂತಂದ್ರ ಇದೇನ್ ಮಾಡತ್ತಂದ್ರ ವಾಟರ್ ಇರೋ ಕ್ಯಾಲ್ಸಿಯಂ ಮತ್ತ ಮ್ಯಾಗ್ನೇಷಿಯಂ ಅನ್ನ ತನ್ನೊಳಗೆ ಇಟ್ಕೊಂಡ್ಬಿಡುತ್ತೆ. ತನ್ನ ಕಡೆಯಿಂದ ಏನ್ ಮಾಡ್ತದೋ, ಇಟ್ ವಿಲ್ ಸೆಂಡ್ ಸೋಡಿಯಂ ವಿತ್ ವಾಟರ್. ಸೋಡಿಯಂ ಏನ್ ಮಾಡ್ತದೆ? ವಾಟರ್ ಜೊತೆ ಸೆಂಡ್ ಮಾಡಿಬಿಡುತ್ತದೆ. ಹೌದಾ? ಇದು ಹೆಂಗಂತಂದ್ರೆ ಗೋಲ್ಮಾಲ್ ಮಾಡತ್ರಿ, ಇದೆ ನಿಮ್ ತರ ಮಸ್ತ್ ಗೋಲ್ಮಾಲ್ ಮಾಡ್ತಾ ಇರ್ತದೆ. ಕ್ಯಾಲ್ಸಿಯಂ ಮ್ಯಾಗ್ನೇಷಿಯಂ ಏನ್ ಮಾಡುತ್ತೆ? ತನ್ನ ಕಡೆ ಇಟ್ಕೊಂಡ್ಬಿಡುತ್ತೆ, ಕಿಡ್ನಾಪ್ ಮಾಡಿಬಿಡುತ್ತದೆ. ಹೌದಾ? ಸೋಡಿಯಂ ಅಯಾನ್ ಏನ್ ಮಾಡ್ತಾವ? ವಾಟರ್ ಜೊತೆ ಬಿಟ್ಬಿಡುತ್ತೆ. So then all the calcium and magnesium ions from the water are replaced with sodium. Once they are replaced, the water becomes soft. Water ಏನಾಗುತ್ತಾ? ಸಾಫ್ಟ್ ಆಗುತ್ತೆ. ಸರ್ ಹಂಗಂದ್ರೆ ನಾವು ಒಂದು ವಾಟರ್ ಫಿಲ್ಟರ್ ತಂದೀವಿ ಅಂತಂದ್ರೆ ಎಷ್ಟು ದಿನ ಯೂಸ್ ಮಾಡಬಹುದು? ಯಾಕಂದ್ರೆ ಅದ್ರೊಳಗ ನಾ ಏನ್ ಹೇಳಿದ್ವಿ ನಾವಿಲ್ಲಿ? ಅಲ್ಯೂಮಿನೋ ಸಿಲಿಕೇಟ್ ಅಂತ ಹೇಳಿದ್ವಿ, ಸೋಡಿಯಂ ಅಲ್ಯೂಮಿನೋ ಸಿಲಿಕೇಟ್. ಹೌದಾ? ಈ ಫಾರ್ ಎಕ್ಸಾಂಪಲ್ ಒಂದು 1/2 kg ಸೋಡಿಯಂ ಅಲ್ಯೂಮಿನೋ ಸಿಲಿಕೇಟ್ ಇದೆ ಅಂತ ಅನ್ಕೊಂಡ್ರೊಳಗ, ಅಥವಾ ಇಟ್ ಕಂಟೈನ್ಸ್ ಸಮ್ ಅಯಾನ್ಸ್, ಸೋಡಿಯಂ ಅಯಾನ್ಸ್ ಇದೆ ಅಂತ ಅನ್ಕೊಂಡು, ಎಷ್ಟು 20 lakh 30 lakh ಅಯಾನ್ಸ್ ಇದಾವ ಅಂತ ಅನ್ಕೊಂಡು, ಅಥವಾ ದೇ ಆರ್ ವೆರಿ ಲಾರ್ಜ್ ನಂಬರ್, ಅವಾಗ ಅಡ್ರೆಸ್ ನಂಬರ್ ಇರುತ್ತಲ್ಲ ಆ ರೇಂಜ್ ಅಲ್ಲಿ ಇರ್ತದೆ, ಅಷ್ಟು ಅಯಾನ್ಸ್ ಇರುತ್ತೆ ಸೋಡಿಯಂ. ನೀವು ಡೈಲಿ ವಾಟರ್ ಆಡ್ ಮಾಡ್ತಾ ಹೋದ್ರ ವಾಟರ್ ಒಳಗೆ ಏನಿರುತ್ತ? ಕ್ಯಾಲ್ಸಿಯಂ ಇರುತ್ತೆ, ಮ್ಯಾಗ್ನೇಷಿಯಂ ಇರುತ್ತೆ. ರಿಪ್ಲೇಸ್ ಮಾಡ್ಬೇಕಾ ಸೋಡಿಯಂ? ಎಲ್ಲಿ ತನಕ ರಿಪ್ಲೇಸ್ ಮಾಡಬಹುದು? ಅದ್ರೊಳಗೆ ಎಷ್ಟು ಸೋಡಿಯಂ ಇರ್ತಾವಲ್ಲ ಅಲ್ಲಿ ತನಕ ರಿಪ್ಲೇಸ್ ಮಾಡುತ್ತೆ. ವಾಟ್ ಆಫ್ಟರ್ ದ್ಯಾಟ್? ಮತ್ತೆ ಹೊಸದ ಹಾಕ್ಬೇಕು. ಅದಕ್ಕೆ ಅದೇನ್ ಮಾಡ್ಬೋದು ಅಂತಂದ್ರ ರಿವರ್ಸ್ ಮಾಡ್ಬೋದು, ಎಕ್ಸ್ಚೇಂಜ್ ಮಾಡ್ಬೋದು. ಇದೇನು ಒನ್ಸ್ ಇದೇನಾದ್ರೂ ಫಿಲ್ ಆಯ್ತು ಅಂತಂದ್ರ ಏನು ಈ ರೆಸಿನ್ ಇದೆಯಲ್ಲ, ಇದು ಸೋಡಿಯಂ ಅಲ್ಯೂಮಿನೋ ಸಿಲಿಕೇಟ್, ಸೋಡಿಯಂ ಅಲ್ಯೂಮಿನೋ ಸಿಲಿಕೇಟ್. ಈ ಸೋಡಿಯಂ ಅಲ್ಯೂಮಿನೋ ಸಿಲಿಕೇಟ್ ಅಲ್ಲಿ ಎಲ್ಲಾ ಸೋಡಿಯಂ ಅಯಾನ್ಗಳು ಫುಲ್ ರಿಪ್ಲೇಸ್ ಆದವು ಅಂತಂದ್ರ ಇಲ್ಲೆಲ್ಲ ಏನ್ ಬಂದಿರ್ತಾವ? ಇಲ್ಲಿ ಇಟ್ ಈಸ್ ಫಿಲ್ಡ್ ವಿತ್ ಮ್ಯಾಗ್ನೀಷಿಯಂ ಅಂಡ್ ಕ್ಯಾಲ್ಸಿಯಂ. ಅವಾಗ ಏನ್ ಮಾಡ್ಬೇಕಂದ್ರೆ ಇದಕ್ಕೆ ಮತ್ತೆ ನಾವು NaCl ಹಾಕ್ಬೇಕು. ಮೀನ್ಸ್ NaCl ಮೀನ್ಸ್ ಬ್ರೈನ್ ಸೊಲ್ಯೂಷನ್ ಹಾಕ್ಬೇಕು. ಮೀನ್ಸ್ ಉಪ್ಪಿ ನೀರು ಇರ್ತಾವಲ್ಲ, ಉಪ್ಪಿ ನೀರೊಳಗ ಅದನ್ನ 1 day ಡಿಪ್ ಮಾಡಿ ಇಡ್ಬೇಕು, ಅದನ್ನ ಸೋಪ್ ಮಾಡಿ ಇಡ್ಬೇಕು 1 day ಅಥವಾ 2 day. ಅವಾಗ ಏನಾಗುತ್ತಂದ್ರ ಆಲ್ ದಿ ಸೋಡಿಯಂ ಅಯಾನ್ಸ್ ಆರ್, ಆಲ್ ದಿ ಮ್ಯಾಗ್ನೇಷಿಯಂ ಅಂಡ್ ಕ್ಯಾಲ್ಸಿಯಂ ಅಯಾನ್ಸ್ ಆರ್ ರಿಪ್ಲೇಸ್ಡ್ ವಿತ್ ಸೋಡಿಯಂ. ಮತ್ತೆ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಏನಾಗಿಬಿಡ್ತಾವ? ಸೋಡಿಯಂ ಜೊತೆ ರಿಪ್ಲೇಸ್ ಆಗ್ತಾವ. ಮತ್ತೆ ಅದನ್ನ ಏನ್ ಮಾಡ್ಬೋದು? ನಾವು ಫಿಲ್ಟರ್ ಒಳಗ ಇನ್ಸರ್ಟ್ ಮಾಡ್ಬೋದು. ದಿಸ್ ಕ್ಯಾನ್ ಬಿ ಡನ್ ಇನ್ ಅವರ್ ಹೋಮ್ ಓನ್ಲಿ. ಹೌದಾ? ಇದು ಯಾರು ಮೆಥಡ್ ಗೊತ್ತಿರೋದಿಲ್ಲ, ಅವ್ರು ಏನ್ ಮಾಡ್ತಾರ ಅಂತಂದ್ರ ಆ ಸರ್ವಿಸ್ ದವ್ರಿಗೆ ಫೋನ್ ಮಾಡ್ಬಿಡ್ತಾರ. ಕೆಂಟ್ ವಾಟರ್ ಅಂತ ಇರುತ್ತಲ್ಲ, ಅವರೆಲ್ಲ ಏನ್ ಮಾಡ್ತಾರ ಅಂದ್ರೆ ಅವ್ರು ಫೋನ್ ಮಾಡ್ಬಿಡ್ತಾರ. ಅವ್ರು ಮಸ್ತ್ ಏನ್ ಮಾಡ್ತಾರ ಗೊತ್ತಾ? ಒಂದಿಷ್ಟು ಸಾಲ್ಟ್ ತಗೊಂಡು ಅದ್ರೊಳಗೆ ಹಾಕಿ ಡಿಪ್ ಮಾಡಿಟ್ಟು, ಈ ಸರ್ ಸ್ಪೆಷಲ್ ಸೊಲ್ಯೂಷನ್ ಇದೆ ಅಂತೇಳಿ ಮಸ್ತ್ ರೊಕ್ಕ ತಗೊಂಡು ಹೋಗ್ಬಿಡ್ತಾರ. ದಟ್ ಇಸ್ ನಥಿಂಗ್ ಬಟ್ ಸಾಲ್ಟ್ ಸೊಲ್ಯೂಷನ್. ಓನ್ಲಿ ಸೋಡಿಯಂ ಕ್ಲೋರೈಡ್ ಮಾತ್ರ ಹಾಕ್ಬೇಕು. ಇದರ ಬೇರೆ ನೀವು ಯಾವುದೇ ಕೆಮಿಕಲ್ ಆಡ್ ಮಾಡಿದ್ರೆ ಅಂತಂದ್ರು ರೆಸಿನ್ ರಿವರ್ಸ್ ಆಗೋದಿಲ್ಲ, ರಿಪ್ಲೇಸ್ ಆಗೋದಿಲ್ಲ. ಅದು ಮಾಡ್ರಿ ಅವಾಗ ಆ ತರ ಯಾವಾಗಾದ್ರೆ RO ವಾಟರ್ ಪ್ಲಾಂಟ್ ಇದೆಯಾ? ಕೆಂಟ್ ಅಂತ ಐತಿ. ಆಕ್ಚುಲಿ ಮ್ಯಾಕ್ಸಿಮಮ್ ಮಾರ್ಕೆಟ್ ಅಲ್ಲಿ ಸಿಗೋದು ಅದೇ ಇರುತ್ತೆ, ಕೆಂಟ್ ಅಂತ. ಅದಕ್ಕೆ ಕೇಳಿದ್ ನಾನು. ಎಸ್, ಅಕ್ವಾಗಾರ್ಡ್, ಕೆಂಟ್. ಹೌದಾ? ಅದ್ರೊಳಗೆಲ್ಲ ಇರ್ತಾವ ನೋಡ್ರಿ. ನೀವು ಬೇಕಾದ್ರೆ ಮನೆಯೊಳಗೆ ಇತ್ತಂತಂದ್ರೆ ಒಂದ್ ಸ್ವಲ್ಪ ದಪ್ಪ ಅಂತ ಹೋದ್ ಬಿಡ್ರಿ, ಹೊಡೆದ್ ಬಿಡುತ್ತದೆ. ಅದ್ರೊಳಗೆ ಸಿಗುತ್ತೆ ಬ್ಲಾಕ್ ಕಲರ್. ಹೌದಾ? ಯು ಕ್ಯಾನ್ ಸಿ ದಟ್ ಜಿಯೋಲೈಟ್. ಅರ್ಥ ಆಯ್ತಿದ್ದು? ಪರ್ಮಿಟೆಡ್ ಮೆಥಡ್. ಇಟ್ ಈಸ್ ಮೇಡ್ ಅಪ್ ಆಫ್ ಮಡ್ ಓನ್ಲಿ. ಕ್ಲಾತ್ ಅಂತಂದ್ರೆ ಅದು ರೆಸಿನ್ ಇರುತ್ತೆ ಅದ್ರೊಳಗೆ. ಜಿಯೋಲೈಟ್ ಅಂತಂದ್ರೆ ಇದು ಮಣ್ಣಿಂದನೇ ಮಾಡಿರೋದು ಇರ್ತದೆ. ಹೌದಾ? ಸೊ ಕ್ಲಾತ್ ಇದೆ ಅಂತಂದ್ರೆ ದಟ್ ಈಸ್ ಕೆಮಿಕಲ್ ಕಾಂಪೋನೆಂಟ್. ಅದು ಆಕ್ಚುಲಿ ನಾರ್ಮಲ್ ಕ್ಲಾತ್ ಇರೋದಿಲ್ಲ ಅದು. ಹೌದಾ? ರೆಸಿನ್ ಕ್ಲಾತ್ ಇರುತ್ತೆ. ಅದೇನ್ ಮಾಡ್ಕೋತಂತಂದ್ರ ಇಟ್ ಬಿಹೇವ್ ಲೈಕ್ ಅ ಫಿಲ್ಟರ್.
ಇದು ಅಯಾನ್ಗಳನ್ನು ರಿಪ್ಲೇಸ್ ಮಾಡುತ್ತೆ. ಇವನ್ ಲಾರ್ಜ್ ಸೈಜ್ ಪಾರ್ಟಿಕಲ್ ಕಂಟಾಮಿನೇಟ್ ಪಾರ್ಟಿಕಲ್ ಅದನ್ನು ಹಿಡ್ಕೊಂಡ್ಬಿಡುತ್ತೆ. ಹೌದಾ? ಸೊ ಅದರಿಂದ ವಾಟರ್ ಏನಾಗುತ್ತೆ ಬಂದು ಕ್ಲೀನ್ ಆಗಿಬಿಡುತ್ತೆ. ಈಗ ಪೊಟ್ಯಾಶ್ ಅಲಮ್ ಅಂತ ಇರುತ್ತೆ ಗೊತ್ತಾ? ಆ ಪೊಟ್ಯಾಶ್ ಅಲಮ್ ಟೈಪ್ ಕೆಮಿಕಲ್ ಅನ್ನ ಪೇಸ್ಟ್ ಮಾಡಿರ್ತಾರೆ. ಅದಕ್ಕೆ ಪೊಟ್ಯಾಶ್ ಅಲಮ್ ಏನ್ ಮಾಡುತ್ತೆ ಹೇಳ್ರಿ ನೋಡೋಣ. ಅದರಲ್ಲಿ ಏನು ವಾಟರ್ ಏನು ಕೆಮಿಕಲ್ ಇರುತ್ತೆ ಅದನ್ನ ಸೆಟಲ್ ಮಾಡಿಬಿಡುತ್ತೆ ಬಾಟಮ್ ಒಳಗೆ. ನೀವು ಆರೋ ಪ್ಲಾಂಟ್ ಅಥವಾ ನೀವು ಫಿಲ್ಟರ್ ಗನ್ ನೋಡಿದ್ರಿ ಅಂತಂದ್ರ ಅದು ನೀವು ಒಂದು 1 ವೀಕ್ ಯೂಸ್ ಮಾಡಿದ ನಂತರ ಅಲ್ಲೆಲ್ಲ ಬಾಟಮ್ ಒಳಗೆ ಏನಾಗಿಬಿಡುತ್ತಾ ಮಡ್ ಕುತ್ಕೊಂಡ್ಬಿಟ್ಟಿರುತ್ತೆ, ಸೆಟಲ್ ಆಗಿಬಿಟ್ಟಿರುತ್ತೆ ಅಲ್ಲೆಲ್ಲ. ಆ ಕ್ಲಾತ್ ಮೇಲೆ ಅಷ್ಟೇ ಅಲ್ಲ ಬಾಟಮ್ ಒಳಗೂ ಇರುತ್ತದೆ. ಹೌದಾ? ಯಾಕಂದ್ರೆ ಅದು ಏನ್ ಮಾಡ್ಬಿಡ್ತಾರೆ, ಅದು ಪ್ರೆಸಿಪಿಟೇಟ್ ಮಾಡಿ ಬಾಟಮ್ ಮೇಲೆ ಸೆಟಲ್ ಮಾಡಿಬಿಟ್ಟಿರುತ್ತೆ. ಅದಕ್ಕೆ ನಾವು ಅದನ್ನ ರಿಪಿಟೇಡ್ಲಿ ವಾಶ್ ಮಾಡ್ತಾ ಇರಬೇಕು. ವಾಶ್ ಮಾಡಿದ್ರೆ ಅಂತಂದ್ರ ಫಿಲ್ಟ್ರೇಷನ್ ಎಬಿಲಿಟಿ ಅಂತಂದ್ರದ್ದು ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಅರ್ಥ ಆಯ್ತಾ ಇದು ಪರ್ಮನೆಂಟ್ ಮೆಥಡ್? ಸಿಂಥೆಟಿಕ್ ರೆಸಿನ್ ಮೆಥಡ್ ನೀನ್ ಹೇಳಿದಿಲ್ಲ ಅದು ಸಿಂಥೆಟಿಕ್ ರೆಸಿನ್ ನೋಡು. ಸಿಂಥೆಟಿಕ್ ರೆಸಿನ್ ಮೆಥಡ್. See in this synthetic resin, ಇಲ್ಲಿ ಸಿಂಥೆಟಿಕ್ ರೆಸಿನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸಿಂಥೆಟಿಕ್ ರೆಸಿನ್ ಮೆಥಡ್. So nowadays hard water is softened by using synthetic ion exchange resins or cation exchangers. It will exchange only cations. Maximum time ಏನ್ ಮಾಡ್ತೀವಿ ಅಂದ್ರೆ ನಾವು ಕ್ಯಾಟಯನ್ ಮಾತ್ರ ರಿಪ್ಲೇಸ್ ಮಾಡ್ತೀವಿ. ಯಾಕಂದ್ರೆ ನಾವು ಹಾರ್ಡ್ನೆಸ್ ಬರೋದು ಯಾರಿಂದ? ಕ್ಯಾಟಯನ್ ಇಂದ. ಯಾನ್ ಕ್ಲೋರೈಡ್ಸ್ ಇದ್ರು ಏನು ಪ್ರಾಬ್ಲಮ್ ಇಲ್ಲ, ಸಲ್ಫೇಟ್ ಇದ್ರು ಏನು ಪ್ರಾಬ್ಲಮ್ ಇಲ್ಲ. ಬಟ್ ಬೇರೆ ಬೇರೆ ಫಾರ್ಮ್ ಅಲ್ಲಿ ಇದ್ರೆ ಓಕೆ. ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಫಾರ್ಮ್ ಅಲ್ಲಿ ಇದ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂತಂದ್ರ ಬೆಟರ್ ವಿ ವಿಲ್ ರಿಪ್ಲೇಸ್ ಕ್ಯಾಟಯನ್ಸ್. ಇಲ್ಲಿ ತನಕ ಮೆಥಡ್ ಯಾವ ನೋಡಿವಲ್ಲ ಎಲ್ಲ ಮೆಥಡ್ ಅಲ್ಲಿ ನಾವು ಕ್ಯಾಟಯನ್ ರಿಪ್ಲೇಸ್ ಮಾಡಿವಿ. ಇಲ್ಲಿಯೂ ಅದನ್ನೇ ಮಾಡ್ತೀವಿ. ಹೌದಾ? ದಿಸ್ ಮೆಥಡ್ ಈಸ್ ಮೋರ್ ಎಫಿಷಿಯಂಟ್ ದ್ಯಾನ್ ಜಿಯೋಲೈಟ್ ಪ್ರೊಸೆಸ್. ಜಿಯೋಲೈಟ್ ಪ್ರೊಸೆಸ್ ಗಿಂತ ಏನಿದು ಮೋರ್ ಎಫಿಷಿಯಂಟ್. ಯಾಕೆ ಅದಕ್ಕಿಂತ ಮೋರ್ ಎಫಿಷಿಯಂಟ್ ಅಂದ್ರ ಜಿಯೋಲೈಟ್ ಅಲ್ಲಿ ರೇಟ್ ಆಫ್ ರಿಯಾಕ್ಷನ್ ಇಸ್ ಸ್ಲೋ. ಪ್ರೊಸೆಸ್ ಏನಾಗುತ್ತೆ ಅಂದ್ರೆ ಸ್ಲೋ ಆಗುತ್ತೆ. ನೀವು ಫಿಲ್ಟರ್ ಮಾಡಕ್ ನೋಡ್ರಿ 1 ಲೀಟರ್ ವಾಟರ್ ಫಿಲ್ಟರ್ ಆಗ್ಬೇಕಾದ್ರೆ ಇಟ್ ವಿಲ್ ಟೇಕ್ ಮೋರ್ ದ್ಯಾನ್ 10 ಮಿನಿಟ್. ಹೌದಾ? ನೀವು ಅದರಲ್ಲಿ ನಾರ್ಮಲ್ ಫಿಲ್ಟರ್ ಏನಾದ್ರು ತಗೊಂಡ್ರಿ ಅಂತಂದ್ರ ಫಿಲ್ಟ್ರೇಷನ್ ಅಂತಂದ್ರೆ ಸ್ಲೋ ಆಗುತ್ತೆ. ಯಾಕೆ ಸ್ಲೋ ಆಗುತ್ತಂದ್ರ ಅಯಾನ್ ಎಕ್ಸ್ಚೇಂಜ್ ಆಗ್ಬೇಕಾದ್ರೆ ಟೈಮ್ ತಗೋತದೆ. ಹೌದಾ? ಬಟ್ ಇದು ಸಿಂಥೆಟಿಕ್ ರೆಸಿನ್ ಮೆಥಡ್ ಅಲ್ಲಿ ಇಟ್ ವಿಲ್ ಎಕ್ಸ್ಚೇಂಜ್ ಕ್ಯಾಟಯನ್ಸ್ ಫಾಸ್ಟರ್. ಕ್ಯಾಟಯನ್ಸ್ ಏನ್ ಮಾಡ್ತದೆ ಫಾಸ್ಟ್ ಆಗಿ ಎಕ್ಸ್ಚೇಂಜ್ ಮಾಡಿಬಿಡುತ್ತೆ. Cation exchange resin contains large organic molecule with SO3H group. ಇದೇನು ಏನಿರ್ತದೆ ಇದ್ರೊಳಗ ಒಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ ತಗೋತೀವಿ. ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಒಳಗೆ ಏನಿರ್ಬೇಕು ನಮ್ಗೆ ಸಲ್ಫೋನಿಕ್ ಆಸಿಡ್ ಗ್ರೂಪ್ ಇರಬೇಕು. ಏನಿದು ಸಲ್ಫೋನಿಕ್ ಆಸಿಡ್ ಗ್ರೂಪ್ SO3H ಗ್ರೂಪ್ ಇರಬೇಕು. ಇಲ್ಲಿ ನಾವ್ ಏನ್ ಬರಿಬಹುದು, ನಾವ್ ಇದನ್ನ RSO3H ಅಂತ ಬರಿಬಹುದು. RSO3H. ಹೌದಾ? ಸೊ ದಿಸ್ ಗ್ರೂಪ್ ಅಂಡ್ ಆರ್ ವಾಟರ್ ಇನ್ಸಾಲ್ಯುಬಲ್. ಇವೇನಿವು ವಾಟರ್ ಇನ್ಸಾಲ್ಯುಬಲ್. Ion exchange resin RSO3H is so changed to RNA by treatment with NaCl. ಇದನ್ನೇನ್ ಮಾಡ್ತೀವಿ ಅಂತಂದ್ರ ಈ ತರ ಇರೋದು ನೋಡಿ. ಇದು ಹೆಂಗ್ ಗೊತ್ತಾ, ಒಂದು ಪೈಪ್ ಅನ್ನ ತಗೋತೀವಿ. ಈ ಪೈಪ್ ಅಲ್ಲಿ ಇನ್ನರ್ ಲೇಯರ್ ಇರುತ್ತಲ್ಲ, ಇನ್ನರ್ ಲೇಯರ್ ಏನ್ ಮಾಡ್ತೀವಿ ಅಂದ್ರೆ ನಾವು ಇದು RSO3H ಅನ್ನೋ ಕಂಪೌಂಡ್ ಅನ್ನ ಪೇಸ್ಟ್ ಮಾಡ್ತೀವಿ. ಒಂದು ಆರ್ಗ್ಯಾನಿಕ್ ಕಂಪೌಂಡ್ ಇದು. ಈ ಆರ್ಗ್ಯಾನಿಕ್ ಕಂಪೌಂಡ್ ಏನ್ ಇರಬೇಕು ನಮ್ಗ SO3H ಗ್ರೂಪ್ ಇರಬೇಕು. ಅದನ್ನೇನ್ ಮಾಡ್ತೀವಿ ನಾವು ಪೇಸ್ಟ್ ಮಾಡ್ತೀವಿ ಇಲ್ಲಿ. ಹೌದಾ? ಇದ್ರೊಳಗೆ ಏನ್ ಮಾಡ್ತೀವಿ ಅಂತಂದ್ರ NaCl ಸೊಲ್ಯೂಷನ್ ಪಾಸ್ ಮಾಡ್ತೀವಿ. ಫಸ್ಟ್ ಏನ್ ಮಾಡ್ತೀವಿ ನಾವು NaCl ನ ಪಾಸ್ ಮಾಡ್ತೀವಿ. ನಮ್ ಬ್ಯೂರೆಟ್ ಇರುತ್ತೆ ಲ್ಯಾಬ್ ಒಳಗೆ ಬ್ಯೂರೆಟ್. ಆ ಬ್ಯೂರೆಟ್ ಒಳಗ ಈ ತರ ಕಂಪೌಂಡ್ ಹಾಕೋದು, ಆರ್ಗ್ಯಾನಿಕ್ ಕಂಪೌಂಡ್ ಹಾಕೋದು. ಅದ್ರೊಳಗೆ ಏನ್ ಹಾಕೋದು ಸೋಡಿಯಂ ಕ್ಲೋರೈಡ್ ಅನ್ನ ಪಾಸ್ ಮಾಡೋದು. ಅವಾಗ ಏನಾಗತ್ತಂದ್ರ ಆಲ್ ದಿ ಹೈಡ್ರೋಜನ್ಸ್ ಆರ್ ರಿಪ್ಲೇಸ್ಡ್ ವಿತ್ ಸೋಡಿಯಂ. ಎಲ್ಲ ಹೈಡ್ರೋಜನ್ಸ್ ಏನಾಗ್ಬಿಡ್ತಾವ, ದೇ ಆರ್ ರಿಪ್ಲೇಸ್ಡ್ ವಿತ್ ಸೋಡಿಯಂ. ಟ್ರೀಟಿಂಗ್ ವಿತ್ NaCl ದ ರೆಸಿನ್ ಎಕ್ಸ್ಚೇಂಜಸ್ Na plus ions ವಿತ್ ಕ್ಯಾಲ್ಸಿಯಂ ಅಂಡ್ ಮ್ಯಾಗ್ನೀಷಿಯಂ. ಅವಾಗ ಏನಾಗ್ಬಿಡ್ತಾವ ನಮ್ಗೆ ಇಲ್ಲಿ ಇದು RSO3H ಇರೋದು ಏನಾಗಿಬಿಡುತ್ತಾ, ಇಟ್ ಈಸ್ ಕನ್ವರ್ಟೆಡ್ ಇಂಟು RSO3Na ಆಗಿಬಿಡುತ್ತೆ. ಏನಾಗುತ್ತದು RSO3Na. ಈ ಇದರಲ್ಲಿ ನೀವು ಏನಾದ್ರೂ ವಾಟರ್ ಪಾಸ್ ಮಾಡಿದ್ರಿ ಅಂತಂದ್ರೆ, ಇದ್ರೊಳಗೆ ಏನಾದ್ರೂ ನೀವು ವಾಟರ್ ಪಾಸ್ ಮಾಡಿದ್ರಿ ಅಂತಂದ್ರ ದ ವಾಟರ್ ಕಂಟೈನಿಂಗ್ ಕ್ಯಾಲ್ಸಿಯಂ ಅಂಡ್ ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ ಅಂಡ್ ಮ್ಯಾಗ್ನೀಷಿಯಂ ಅಯಾನ್ಸ್ ಆರ್ ರಿಪ್ಲೇಸ್ಡ್ ವಿತ್ ಸೋಡಿಯಂ. ಅಲ್ಲಿರೋ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಯಾರ ಜೊತೆ ರಿಪ್ಲೇಸ್ ಆಗಿಬಿಡ್ತಾವ, ಸೋಡಿಯಂ ಜೊತೆ ರಿಪ್ಲೇಸ್ ಆಗಿಬಿಡ್ತಾವ. ಹೌದಾ? ಸೊ ನಮ್ಗೆ ಬರುವಂತ ರಿಸಲ್ಟೆಂಟ್ ವಾಟರ್ ಅಲ್ಲಿ ಏನಿರುತ್ತ, ದಟ್ ವಾಟರ್ ಕಂಟೈನ್ಸ್ ಸೋಡಿಯಂ ಅಯಾನ್ಸ್ ಅಂಡ್ ಸೋಡಿಯಂ ಅಯಾನ್ಸ್ ಓನ್ಲಿ. ಪಾಸಿಟಿವ್ ಅಯಾನ್ ಯಾವ್ದು ಇರ್ತದೆ ಅದರಲ್ಲಿ ಸೋಡಿಯಂ ಅಯಾನ್ಸ್ ಇರುತ್ತೆ. ಹೌದಾ? RNA plus M2 plus gives R2M and 2Na means ಇಲ್ಲೆಲ್ಲ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂಗಳು ಇಲ್ಲಿ ಹತ್ಕೊಂಡ್ಬಿಡ್ತಾವೆ. ಯಾಕಂದ್ರೆ ನಮ್ಮ ಪೇಸ್ಟ್ ಒಳಗೆ ಏನಿರುತ್ತೆ SO3H ಗ್ರೂಪ್ ಇರುತ್ತೆ, ಆ ಗ್ರೂಪಿಗೆ ಹತ್ಕೊಂಡ್ಬಿಡ್ತಾವೆ. ಹೌದಾ? ಆ ಸೋಡಿಯಂ ಇದು ಏನಾಗಿರುತ್ತೆ ವಾಟರ್ ಒಳಗ ಪಾಸ್ ಆಗಿ ಹೋಗ್ಬಿಡುತ್ತೆ. ಅರ್ಥ ಆಗ್ತಿದೆಯಾ ಇದು ಮೆಥಡ್? ಕ್ಲಿಯರ್? ಸೊ ದ ರೆಸಿನ್ ಕ್ಯಾನ್ ಬಿ ರೀಜನರೇಟೆಡ್ ಬೈ ಆಡಿಂಗ್ ಅಕ್ವಸ್ NaCl ಸೊಲ್ಯೂಷನ್.
ಮತ್ತೇನ್ ಮಾಡ್ಬೋದು ನಾವು ಇದಕ್ಕ ಈ R2M ಸೊಲ್ಯೂಷನ್ ಗೆ ಮತ್ತೆ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಹಾಕಿದ್ರೆ ಮತ್ತೇನಾಗುತ್ತೆ ನಮ್ಮ ರೆಸಿನ್ ರೀಜನರೇಟ್ ಆಗುತ್ತೆ. ಇಲ್ಲಿ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಹೋಗಿ ಏನ್ ಬರ್ತಾವ ಮತ್ತ ಸೋಡಿಯಂ ಅಯಾನ್ಗಳು ಬಂದ್ಬಿಡ್ತಾವ. So it will be regenerated. So this is synthetic resin method of removal of hardness of removal of permanent hardness. Okay, so these are the methods of removal of hardness of water. ಅರ್ಥ ಆದವು ಮೆಥಡ್ಗಳು. SO3H ಗ್ರೂಪ್. ಯಾಕೆ SO3H ಅಂತ ತಗೋತೀವಿ ಅಂತಂದ್ರ SO3H ಅಂದ್ರೆ ಏನಿದು ಆಸಿಡ್ ಹೌದಿಲ್ಲ, ಸಲ್ಫೋನಿಕ್ ಆಸಿಡ್. ಇಟ್ ವಿಲ್ ಗಿವ್ಸ್ ಆಫ್ H+ ವೆರಿ ಈಸಿಲಿ. H+ ಏನ್ ಮಾಡ್ತದೆ ಈಸಿಲಿ ಬಿಟ್ಕೊಡುತ್ತೆ. ನೀವು ಅದ್ರಾಗ ಸೋಡಿಯಂ ಕ್ಲೋರೈಡ್ ಅನ್ನ ಪಾಸ್ ಮಾಡಿದ್ರಿ ಅಂತಂದ್ರ ಇಫ್ ಯು ಪಾಸ್ ಸೋಡಿಯಂ ಕ್ಲೋರೈಡ್ ಆಲ್ ದಿ H+ ಅಯಾನ್ಸ್ ಆರ್ ಈ ಮೆಥಡ್ ಗಿಂತಲೂ ಇಂಪ್ರೂವ್ಡ್ ಮೆಥಡ್ ಇನ್ನೊಂದಿದೆ, ಇದು ಅದು ಸಿಂಥೆಟಿಕ್ ರೆಸಿನ್ ಮೆಥಡ್. ಹೌದಾ? ಆ ಸಿಂಥೆಟಿಕ್ ರೆಸಿನ್ ಮೆಥಡ್ ಏನ್ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಡೈರೆಕ್ಟ್ಲಿ ವಿ ಪಾಸ್ ವಾಟರ್ ಇಂಟು ದ ರೆಸಿನ್ ಕಂಟೈನಿಂಗ್ ಗ್ರೂಪ್ಸ್ ಲೈಕ್ ದಿಸ್. ಅದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಆದ್ರೂ ಇರಬಹುದು ಅಥವಾ ಈ ತರ ಗ್ರೂಪ್ ಆದ್ರೂ ಇರಬಹುದು. ನಾವು 2 ರೆಸಿನ್ ತಗೋತೀವಿ. ನಾವು ವಿ ವಿಲ್ ಟೇಕ್ 2 ರೆಸಿನ್ಸ್. ಫಸ್ಟ್ ಏನ್ ಮಾಡ್ತೀವಿ ವಾಟರ್ ನ ದ ರೆಸಿನ್ ಕಂಟೈನಿಂಗ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಲ್ಲಿ ಪಾಸ್ ಮಾಡ್ತೀವಿ. ನೋಡ್ರಿ ಫಸ್ಟ್ ರೆಸಿನ್ ಅಲ್ಲಿ ಏನಿರುತ್ತೆ ನಮ್ಗ RCOH ಇರುತ್ತೆ ಅಥವಾ RSO3H ಇರುತ್ತೆ. ಹೌದಾ? ಇಲ್ಲಿ ಪಾಸ್ ಮಾಡ್ರಿ ಏನಾಗುತ್ತೆ ನಮ್ಗ ನಮ್ ವಾಟರ್ ಎಲ್ಲ ಏನ್ ಬರುತ್ತೆ H+ ಅಯಾನ್ ಬರುತ್ತೆ. ಹೌದಾ? ಸೊ ವಾಟರ್ ಇರೋ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಇಲ್ಲಿ ಇದ್ರ ಮೇಲೆ ಬಂದು ಕುತ್ಕೊಂಡ್ಬಿಡುತ್ತೆ. ಸೊ ನಾವ್ ಅವರ್ ವಾಟರ್ ಕನ್ಸಿಸ್ಟ್ ಆಫ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ H+. ಸೊ H+ ಜಾಸ್ತಿ ಏನ್ ಕರಿತೀರಿ ಅದಕ್ಕೆ ವಾಟರ್ಗೆ ಅಸಿಡಿಕ್ ವಾಟರ್ ಅಂತ ಕರಿತೀರಿ. ಹೌದಾ? ಸೊ ವಾಟರ್ ಏನಾಗಿರುತ್ತೆ ನಮ್ಗೆ ಮ್ಯಾಕ್ಸಿಮಮ್ ಅಸಿಡಿಕ್ ಆಗಿರುತ್ತೆ. ದೆನ್ ದಟ್ ವಾಟರ್ ಇಸ್ ಪಾಸ್ಡ್ ಥ್ರೂ, ಆ ವಾಟರ್ನ ಎಲ್ಲಿ ಪಾಸ್ ಮಾಡ್ತೀವಿ ಅಂದ್ರೆ ನಾವು ದಟ್ ವಾಟರ್ ಇಸ್ ಪಾಸ್ಡ್ ಥ್ರೂ ಅನದರ್ ರೆಸಿನ್ ಕಂಟೈನಿಂಗ್ ಸೋಡಿಯಂ ಹೈಡ್ರಾಕ್ಸೈಡ್. ಇನ್ನೊಂದು ರೆಸಿನ್ ಏನ್ ಮಾಡಿರ್ತೀವಿ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ತಗೊಂಡಿರ್ತೀವಿ, ಅಲ್ಲಿ ಪಾಸ್ ಮಾಡ್ತೀವಿ. ಇಲ್ಲಿ ಎಲ್ಲಾ ಕ್ಯಾಟಯನ್ಗಳು ಎಕ್ಸ್ಚೇಂಜ್ ಆಗಿರ್ತಾವ. ಇಲ್ಲಿ ಏನಾಗ್ತಾವ ನಮ್ಗ ಎಲ್ಲಾ ಯಾನಯನ್ಗಳು ಎಕ್ಸ್ಚೇಂಜ್ ಆಗಿರ್ತಾವ. Cl is converted into NaCl and SO4 2- is converted into Na2SO4. ನಮ್ಮ ವಾಟರ್ ಇರೋ ಕ್ಯಾಲ್ಸಿಯಂ ರಿಮೂವ್ ಆಯ್ತು, ಸಲ್ಫೇಟ್ ರಿಮೂವ್ ಆಯ್ತು. ಇನ್ಸ್ಟೆಡ್ ಆಫ್ ದಿಸ್ ಕ್ಯಾಲ್ಸಿಯಂ ಅಂಡ್ ಸಲ್ಫೇಟ್ OH- is introduced into water. ಇಲ್ಲಿಂದ H+ ಬಂದಿತ್ತ, ಇಲ್ಲಿಂದ ಏನ್ ಬಂದಿರುತ್ತೆ ಈಗ OH- ಬರುತ್ತೆ. ಸೊ H+ OH- ಎರಡು ಕಂಬೈನ್ ಆದ್ರೆ ಏನ್ ಫಾರ್ಮ್ ಆಗುತ್ತೆ ನಮ್ಗ once again water. Then the resultant water becomes neutral. Normally ನಮ್ಮ ವಾಟರ್ ನ್ಯೂಟ್ರಲ್ ಆಯ್ತು. So this method, in this method we are replacing both cation and anions. Cation ಎಕ್ಸ್ಚೇಂಜ್ ಆಗುತ್ತಾ, anion ಎಕ್ಸ್ಚೇಂಜ್ ಆಗುತ್ತೆ. ಹೌದಾ? ಸೊ ಈ ಮೆಥಡ್ ಅನ್ನು ಏನ್ ಮಾಡ್ತಾರೆ ಅಂತಾರೆ nowadays it is using. ಕ್ಲಿಯರ್ ಆಯ್ತಾ ಇದು? The next one, heavy water. Heavy water, that is also called as deuterated water. ಹೌದಾ? ಗೊತ್ತಾ ಇದ್ರ ಬಗ್ಗೆ? H2O ಬದಲಿ D2O. It is a twin sister of water. Heavy water is a twin sister of water. So heavy water ಅಂತಂದ್ರೆ ಏನಿದು D2O, deuterated water. ಏನ್ ಕರಿತೀವಿ ನಾವು ಇದನ್ನ deuterated water ಅಂತ ಕರಿತೀವಿ, called as deuterated water. See, we know that the hydrogen exists in 3 isotopic form, 1H1, 1H2, 1H3. ಹೌದಾ? This is our normal hydrogen. This one is deuterium, ಇದನ್ನ D ಅಂತ ಕರಿತೀವಿ. This one is tritium, T ಅಂತ ಕರಿತೀವಿ. ಹೌದಾ? ಸೊ ಹೈಡ್ರೋಜನ್ ಬದಲಿ ಏನಾದರೂ ನಮಗೆ ಡ್ಯೂಟೇರಿಯಂ ಯೂಸ್ ಮಾಡಿದೀವಿ ಅಂತಂದ್ರೆ ದಟ್ ಇಸ್ ಕಾಲ್ಡ್ ಆಸ್ ಡ್ಯೂಟೇರಿಯೇಟೆಡ್ ವಾಟರ್. H2O ಬದಲಿ ಏನಿದು D2O. ಹೌದಾ? It is extensively used. It is extensively used as a moderator in nuclear reactor. Moderator in nuclear reactor. Nuclear reactor ಒಳಗೆ ಏನ್ ಮಾಡ್ತಾರೆ ಇದನ್ನ ಯೂಸ್ ಮಾಡ್ತಾರೆ. ನ್ಯೂಕ್ಲಿಯರ್ ರಿಯಾಕ್ಟರ್ ಒಳಗೆ ಇದನ್ನ ಯೂಸ್ ಮಾಡ್ತಾರೆ, ಮಾಡರೇಟರ್ ಅಂತ ಹೇಳಿ ಯೂಸ್ ಮಾಡ್ತಾರೆ. And in exchange reactions, ಎಲ್ಲಿ ಯೂಸ್ ಮಾಡ್ತೀವಿ ನಾವು ಎಕ್ಸ್ಚೇಂಜ್ ರಿಯಾಕ್ಷನ್ ಒಳಗೆ ಯೂಸ್ ಮಾಡ್ತೀವಿ. ಫಾರ್ ದ ಸ್ಟಡಿ ಆಫ್ ರಿಯಾಕ್ಷನ್ ಮೆಕ್ಯಾನಿಸಮ್, ನಾವು ರಿಯಾಕ್ಷನ್ ಮೆಕ್ಯಾನಿಸಮ್ ಸ್ಟಡಿ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ನಾವು ಎಕ್ಸ್ಚೇಂಜ್ ರಿಯಾಕ್ಷನ್ ಅಲ್ಲಿ ಈ ವಾಟರ್ ನ ಡ್ಯೂಟೇರಿಯಂ ಅನ್ನ ಯೂಸ್ ಮಾಡ್ತೀವಿ. ವಾಟರ್ ಬದಲಿ ಡ್ಯೂಟೇರಿಯಂ ಅನ್ನ ಯೂಸ್ ಮಾಡ್ತೀವಿ. ಹೌದಾ? ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಎಕ್ಸ್ಚೇಂಜ್ ರಿಯಾಕ್ಷನ್ ಗೆ. Do you know this CH3COO-C2H5? This is ester. ಏನಿದು ಈಸ್ಟರ್. ಇದಕ್ಕೆ ನೀವೇನಾದ್ರೂ ವಾಟರ್ ಆಡ್ ಮಾಡಿದ್ರೆ ಏನ್ ಬರುತ್ತಾ? You will have CH3COOH plus
C2H5OH. ಹೌದಾ? ಈಗ ನಾವು ಈ ರಿಯಾಕ್ಷನ್ ಮೆಕ್ಯಾನಿಸಮ್ ಸ್ಟಡಿ ಮಾಡಬೇಕು. ವಿ ವಾಂಟ್ ಸ್ಟಡಿ ದಿ ಮೆಕ್ಯಾನಿಸಮ್ ಆಫ್ ದಿಸ್ ರಿಯಾಕ್ಷನ್. ಈ ರಿಯಾಕ್ಷನ್ ಮೆಕ್ಯಾನಿಸಮ್ ಸ್ಟಡಿ ಮಾಡಬೇಕು. ಸಪೋಸ್ ನಾವು ವಾಟರ್ ಯೂಸ್ ಮಾಡಿದ್ವಿ ಅಂತಂದ್ರ ಇಲ್ಲಿ ಹೈಡ್ರೋಜನ್ ಬಂದಿದೆ, ಇಲ್ಲಿ OH ಬಂದಿದೆ. ಹೌದಾ? ಈ ಹೈಡ್ರೋಜನ್ ಎಲ್ಲಿಂದ ಬಂತು, ಇಲ್ಲಿ OH ಎಲ್ಲಿಂದ ಬಂತು? ನಾವ್ ಯಾಕಂದ್ರೆ ಇಲ್ಲಿ ಏನ್ ಯೂಸ್ ಮಾಡಿರ್ತೀವಿ, ಆಸಿಡ್ ಯೂಸ್ ಮಾಡಿರ್ತೀವಿ, ಕೆಟಲಿಸ್ಟ್ ಅಂತ ಹೇಳಿ. ಹೌದಾ? ಈ H ಬಂದಿರೋದು ಇಲ್ಲಿ ಕೆಟಲಿಸ್ಟ್ ಇಂದ ಬಂತು ಅಥವಾ ಈ ವಾಟರ್ ದಿಂದ ಬಂತು ಗೊತ್ತಿಲ್ಲ ನಮಗೆ. ವಿ ವಾಂಟ್ ಟು ನೋ ದಟ್. ನಮ್ಗೆ ಏನಾಗಬೇಕು ಅದನ್ನ ಗೊತ್ತು ಮಾಡ್ಕೋಬೇಕು. ಸೊ ಬಿಕಾಸ್ ಆಫ್ ದಟ್ ರೀಸನ್, ಇನ್ಸ್ಟೆಡ್ ಆಫ್ ವಾಟರ್ ಇಫ್ ಯು ಯೂಸ್ ಡ್ಯೂಟೇರಿಯಂ, ಇಲ್ಲಿ ನಾವು ಹೈಡ್ರೋಜನ್ ಬದಲು ಏನಾದ್ರು ಡ್ಯೂಟೇರಿಯಂ ಯೂಸ್ ಮಾಡಿದ್ರೆ ಏನಾಗುತ್ತೆ ನೋಡ್ರಿ. ಈಗ ಸಪೋಸ್ ಇಲ್ಲಿ ಡಿ ಬಂದ್ರೆ ಅದ್ರ ಮೀನಿಂಗ್ ಏನು? ಇಲ್ಲಿ ಬಂದಿರೋದ ಡಿ ಎಲ್ಲಿಂದ ಬಂತಿದ್ದು? ಸಾಲ್ವೆಂಟ್ ದಿಂದ ಬಂತು. ಅಥವಾ ಇಲ್ಲಿ ಡಿ ಬಂದ್ರೆ ಇಟ್ ಈಸ್ ಫ್ರಮ್ ದಿ ಸಾಲ್ವೆಂಟ್. ಇಲ್ಲಿ ಎಚ್ ಅಂತ ಬಂದ್ರೆ ಎಲ್ಲಿಂದ ಬಂತದ್ದು? ಕೆಟಲಿಸ್ಟ್ ಇಂದ ಬಂತು. ಅರ್ಥ ಆಯ್ತದ? ಸೊ ದೀಸ್ ಆರ್ ಕಾಲ್ಡ್ ಆಸ್ ಎಕ್ಸ್ಚೇಂಜ್ ರಿಯಾಕ್ಷನ್. ಏನ್ ಕರಿತೀವಿ ನಾವು? ಎಕ್ಸ್ಚೇಂಜ್ ರಿಯಾಕ್ಷನ್ ಕರಿತೀವಿ. ಈ ಎಕ್ಸ್ಚೇಂಜ್ ರಿಯಾಕ್ಷನ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ? ರಿಯಾಕ್ಷನ್ ಮೆಕ್ಯಾನಿಸಮ್ ಸ್ಟಡಿ ಮಾಡಬೇಕಾದ್ರೆ ಇವುಗಳನ್ನ ಯೂಸ್ ಮಾಡ್ತೀವಿ. ಹೌದಾ? ಸೊ ಫಾರ್ ದಟ್ ಪರ್ಪಸ್ ವಿ ಯೂಸ್ ಡ್ಯೂಟೇರಿಯಂ. ನ್ಯೂಕ್ಲಿಯರ್ ರಿಯಾಕ್ಟರ್ ಅಲ್ಲಿ ಮ್ಯಾಕ್ಸಿಮಮ್ ಯೂಸ್ ಮಾಡ್ತಾರೆ ಇದನ್ನ. ನ್ಯೂಕ್ಲಿಯರ್ ರಿಯಾಕ್ಟರ್ ಅಲ್ಲಿ ಮಾಡರೇಟರ್ ಅಂತ ಯೂಸ್ ಮಾಡ್ತಾರೆ. ಸೊ ಒನ್ಸ್ ಒಂದು ಇನ್ಸಿಡೆಂಟ್ ಆಗಿತ್ತು ನಾರ್ತ್ ಸೈಡ್ ಅನ್ಸುತ್ತೆ. ಅಲ್ಲಿ ಏನಾಗಿತ್ತು ಅಂತಂದ್ರೆ ಐ ಥಿಂಕ್ ರಾಜಸ್ಥಾನ ಮಧ್ಯಪ್ರದೇಶದಲ್ಲಿ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಇದೆ. ಆ ನ್ಯೂಕ್ಲಿಯರ್ ರಿಯಾಕ್ಟರ್ ಒಳಗ ಈಗ ಇವ್ರು ಕೆಲಸ ಮಾಡ್ತಿರ್ತಾರಲ್ಲ, ಯಾರು ವರ್ಕರ್ಸ್ ಎಲ್ಲ ವರ್ಕ್ ಮಾಡ್ತಿರ್ತಾರಲ್ಲ, ಆಫ್ಟರ್ನೂನ್ ಟೈಮ್ ಒಂದು ಸೈರನ್ ಆದ ತಕ್ಷಣ ಲಂಚ್ ಬ್ರೇಕಿಗೆ ಊಟಕ್ಕಂತ ಬಂದಾರ. ಬಂದ್ ಕೂಡಲೇ ಏನಾಗೈತೆ ಅಂದ್ರೆ ಅಲ್ಲಿ ವಾಟರ್ ಟ್ಯಾಂಕ್ ಐತೆ. ಆಕ್ಚುಲಿ ಅದು ಹೆವಿ ವಾಟರ್ ಟ್ಯಾಂಕ್. ಅದನ್ನ ಕೆಮಿಕಲ್ ರಿಯಾಕ್ಷನ್ ಮಾಡೋದು. ಇಟ್ ಲುಕ್ ಲೈಕ್ ನಾರ್ಮಲ್ ವಾಟರ್ ಓನ್ಲಿ. ಹೆಂಗ್ ಕಾಣಿಸುತ್ತೆ ಅಂದ್ರೆ ನಮಗ ನಾರ್ಮಲ್ ವಾಟರ್ ತರನ ಕಾಣಿಸುತ್ತೆ. ಹೌದಾ? ಸೊ ಅವ್ರು ಏನ್ ಮಾಡ್ರ ಅಂತಂದ್ರ ಊಟ ಮಾಡ್ಬೇಕಾದ್ರ ಆ ಟ್ಯಾಂಕ್ ಏನ್ ಮಾಡ್ರ ಅಂತಂದ್ರ ವಾಟರ್ ಬದ್ಲಿ ಹೆವಿ ವಾಟರ್ ತಗೊಂಡಾರ ಕುಡಿಯೋಕಾಗಿ, ಡ್ರಿಂಕಿಂಗ್ ಪರ್ಪಸ್. ಹೌದಾ? ಆ ವಾಟರ್ ಬದ್ಲಿ ಹೆವಿ ವಾಟರ್ ತಗೊಂಡು ಎಷ್ಟೊಂದು 6 ಮೆಂಬರ್ಸ್ ಐ ಥಿಂಕ್ 6 ಮೆಂಬರ್ಸ್. ಹೌದಾ? ಊಟ ಆದ ತಕ್ಷಣ ವಾಟರ್ ಕುಡಿದು ಎಷ್ಟು ವಿದಿನ್ ಹಾಫ್ ಆನ್ ಅವರ್ ಒಳಗ ಅಲ್ಲೇ ಕೊಲಾಪ್ಸ್ ಆಗಿಬಿಟ್ಟಿದ್ರು ಅವ್ರು. ಆಮೇಲೆ ಅವ್ರನ್ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಟ್ರೀಟ್ ಮಾಡಿದ್ರು. ಅದರಲ್ಲಿ 3 ಮೆಂಬರ್ಸ್ ಏನೋ ಡೆಡ್ ಆಗಿಬಿಟ್ರು. ಹೌದಾ? ಸೊ ಇಟ್ಸ್ ಡೇಂಜರಸ್ ಇರುತ್ತೆ. ಹೆವಿ ವಾಟರ್ ಡೇಂಜರಸ್ ಇರುತ್ತೆ. ಯಾಕಂದ್ರೆ ಮೆಕ್ಯಾನಿಸಮ್ ಎಲ್ಲ ನಮ್ಮ ಬಾಡಿ ಒಳಗೆ ಏನು ಮೆಟಬಾಲಿಸಮ್ ಇರುತ್ತಲ್ಲ ಅದನ್ನೆಲ್ಲ ಏನ್ ಮಾಡ್ಬಿಡ್ತಿದ್ದು ಆಲ್ಟರ್ ಮಾಡಿಬಿಡುತ್ತೆ. ಇಟ್ ಈಸ್ ಹೆವಿಯರ್ ದನ್ ನಾರ್ಮಲ್ ವಾಟರ್ಗಿಂತ ಹೆವಿ ಇರುತ್ತೆ. ಸೊ ನಾರ್ಮಲ್ ವಾಟರ್ ಏನ್ ಮೆಕ್ಯಾನಿಸಮ್ ಆಗ್ತಿರೋದಿಲ್ಲ, ಮೆಟಬಾಲಿಸಮ್ ಆಗ್ತಿರೋದಿಲ್ಲ, ಆ ಮೆಟಬಾಲಿಸಮ್ ಎಲ್ಲ ಏನಾಗ್ಬಿಡುತ್ತೆ ಅಂದ್ರೆ ಇನ್ವರ್ಟ್ ಆಗಿಬಿಡುತ್ತೆ. ಹೌದಾ? ಸೊ ಇಟ್ ಈಸ್ ಹಾರ್ಮ್ಫುಲ್. So it can be prepared by exhaustive electrolysis of water, or ಇದು ಹೆಂಗ್ ಪ್ರಿಪೇರ್ ಮಾಡಬಹುದು? It can be prepared by exhaustive electrolysis of water. ವಾಟರ್ ನಾವು ಎಲೆಕ್ಟ್ರೋಲೈಸ್ ಮಾಡಿದ್ರೆ ಏನ್ ಫಾರ್ಮ್ ಆಗುತ್ತೆ? ನಮ್ಗೆ ಹೆವಿ ವಾಟರ್ ಬರುತ್ತೆ. Or else it can be prepared by, it is prepared as a byproduct in some fertilizer industries. ಫರ್ಟಿಲೈಸರ್ ಇಂಡಸ್ಟ್ರಿ ಒಳಗೆ ಏನಾಗುತ್ತೆ ಅಂದ್ರೆ ತನ್ನಿಂದ ತಾನೇ ಬೈ ಪ್ರಾಡಕ್ಟ್ ಆಗಿ ಫಾರ್ಮ್ ಆಗಿಬಿಡುತ್ತೆ. ಹೌದಾ? ಸೊ ಇಟ್ಸ್ ಫಿಸಿಕಲ್ ಪ್ರಾಪರ್ಟೀಸ್ ಆಲ್ರೆಡಿ ನೋಡಿದ್ವಿ. ನಿನ್ನೆ ನೋಡಿದ್ವಿ, ಗೊತ್ತಾ? ನೆನಪಿದೆಯಾ? ಲಾಸ್ಟ್ ಕ್ಲಾಸ್ ಅಲ್ಲಿ ಏನಾಗಿತ್ತು, ಇದ್ರದ್ದು ಫಿಸಿಕಲ್ ಪ್ರಾಪರ್ಟಿಗಳನ್ನ ಡಿಸ್ಕಸ್ ಮಾಡಿದೀವಿ ವಿತ್ ವಾಟರ್ದ ಪ್ರಾಪರ್ಟಿ ನೋಡಬೇಕಾದ್ರೆ ಡಿಸ್ಕಸ್ ಮಾಡಿ ನೋಡಿ. ಬಟ್ ಐ ವಿಲ್ ಶೋ. ಎಸ್, ಇದೆ ಗೊತ್ತಾ? D2O. ಹೌದಾ? ಸೊ ನೋಡ್ರಿ, ಎಲ್ಲಾ ಏನ್ ಪ್ರಾಪರ್ಟಿ ಏನಿದೆ ಅಂತಂದ್ರೆ ವಾಟರ್ ಗಿಂತ ಸ್ವಲ್ಪ ಚೇಂಜ್ ಇದೆ. ಇದರಲ್ಲಿ ವಾಟರ್ ಸಿಮಿಲರ್ ಇರುವಂತ ಯಾವ್ದು ಪ್ರಾಪರ್ಟಿ ಇಲ್ಲ. ಚೆಕ್ ಮಾಡ್ರಿ ನೀವು ಇಲ್ಲಿ. ಹೌದಾ? ಸೊ ಮೋಲಾರ್ ಮಾಸ್ ಇಸ್ 20. Here the melting point is 276, 374. The enthalpy of formation is -294. ಸೊ ಇದ್ರ ಮೇಲೆ ಏನ್ ಜಡ್ಜ್ ಮಾಡಬಹುದು ನಾವು? which is more stable? Water is more stable or D2O is more stable? D2O is more stable because it liberates maximum energy. ಹೌದಾ? ನೆಕ್ಸ್ಟ್ ಎಂಥಾಲ್ಪಿ ಆಫ್ ವೆಪರೈಸೇಷನ್ ನೋಡಿ, ಎಲ್ಲ ಪ್ರಾಪರ್ಟಿ ಏನಿದೆ ಇದಕ್ಕಿಂತ ಚೇಂಜ್ ಇದೆ. ಡೆನ್ಸಿಟಿ ನೋಡಿದೆ, ಡೆನ್ಸಿಟಿ ಏನಿದೆ ಇದರದ್ದು ಇಟ್ ಈಸ್ ಗ್ರೇಟರ್ ದನ್ ವಾಟರ್. ಸೊ ಹೆವಿ ವಾಟರ್ ಇಸ್ ಹೆವಿಯರ್ ದನ್ ನಾರ್ಮಲ್ ವಾಟರ್. ಹೌದಾ? ನೆಕ್ಸ್ಟ್ ಏನಿದೆ ಇದರಲ್ಲಿ ಅಂತಂದ್ರೆ
Okay, so these are the chemical reactions of heavy water. Heavy water ಏನಿದೆ chemical reactions ನೋಡೋಣ ಒಂದಿಷ್ಟು. ಇದು ಅರ್ಥ ಆಯ್ತಾ ಹೆವಿ ವಾಟರ್ ಬಗ್ಗೆ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿ? ಸಿ ದೀಸ್ ಆರ್ ದಿ ಕೆಮಿಕಲ್ ರಿಯಾಕ್ಷನ್. ಸೇಮ್ ನಾರ್ಮಲ್ ವಾಟರ್ ಏನ್ ರಿಯಾಕ್ಷನ್ ಮಾಡ್ತಲ್ಲ ಅದೇ ತರ ಇರುತ್ತೆ. ಇನ್ಸ್ಟೆಡ್ ಆಫ್ ಹೈಡ್ರೋಜನ್ ವಿ ಹ್ಯಾವ್ ಟು ರೈಟ್ ಡಿ. ಹೈಡ್ರೋಜನ್ ಬದಲಿ ನಾವು ಡ್ಯೂಟೇರಿಯಂ ಅನ್ನ ಬರೀಬೇಕಷ್ಟೇ. whenever calcium carbide react with heavy water, it will form normal ನಮ್ದು calcium carbide water ಜೊತೆ react ಮಾಡಿ ಏನು ಫಾರ್ಮ್ ಆಗ್ತೈತೆ ನಮಗ? it is used to form acetylene. C2H2 ಅಂದ್ರೆ ಏನು? ಇಥೈಲ್ ಅಂತ ಕರಿತೀವಿ ಗೊತ್ತಾ? C triple bond CH acetylene ಹೌದಾ? ಸೊ ಅಸಿಟಲಿನ್ ಬದಲಿ ಏನು ಫಾರ್ಮ್ ಆಗುತ್ತೆ ನಮಗ? deuterated acetylene is formed. Deuterated acetylene is formed with the liberation of calcium hydroxide. Whenever SO3 react with D2O, it will form D2SO4, deuterated sulfuric acid. This deuterated sulfuric acid. Al4C3 means aluminium carbide. Aluminium carbide. Whenever it react with water, it will form CH4 ಅಂದ್ರೆ methane. Deuterated methane. Deuterated methane. This reaction next, hydrogen as a fuel, dihydrogen as a fuel. So now starting in the topic, so dihydrogen is nowadays we are considering dihydrogen as a fuel for the future fuel anta consider ಮಾಡ್ತಾ ಇದೀವಿ ಹೌದಾ? ಯಾಕಂತಂದ್ರೆ ನೋಡಿ, it releases large quantity of heat when combusted. ನೀವೇನಾದ್ರೂ ಹೈಡ್ರೋಜನ್ ಕಂಬಷನ್ ಮಾಡಿದ್ರಿ ಅಂತಂದ್ರೆ it will release large quantity of heat. ಹೌದಾ? it can release more energy than petrol. petrol ಕಿಂತ ಏನು ಮಾಡುತ್ತಂದ್ರೆ ಇದು ಎನರ್ಜಿನ ಜಾಸ್ತಿ ರಿಲೀಸ್ ಮಾಡುತ್ತೆ. it will release maximum energy than petrol. the pollutant in a dihydrogen when combusted are less than pollutant in petrol. petrol ಬರ್ನ್ ಮಾಡಿದ್ರೆ ಎಷ್ಟು pollutant ಬರ್ತಾವಲ್ಲ ಅಷ್ಟು pollutant ಇಲ್ಲಿ ಬರೋದಿಲ್ಲ. ನೀವೇನಾದ್ರು ಡೈಹೈಡ್ರೋಜನ್ ಅನ್ನ ಯೂಸ್ ಮಾಡಿದ್ರಿ ಅಂತಂದ್ರೆ ಮ್ಯಾಕ್ಸಿಮಮ್ ಪೊಲ್ಯೂಟೆಂಟ್ ಯಾವ್ದು ಬರ್ಬೋದು? ನಮ್ಗೆ ವಾಟರ್ ಬರ್ಬೋದು. ಪೊಲ್ಯೂಟೆಂಟ್ ಯಾವ್ದು ಬರುತ್ತಾ? ವಾಟರ್. ವಿ ಕೆನಾಟ್ ಕನ್ಸಿಡರ್ ವಾಟರ್ ಆಸ್ ಅ ಪೊಲ್ಯೂಟೆಂಟ್. ಹೌದಾ? ಸೊ ಈ ಬಿಕಾಸ್ ಆಫ್ ದೀಸ್ ರೀಸನ್ಸ್ ಸೊ ವಿ ಆರ್ ಫೋಕಸಿಂಗ್ ಆನ್ ಹೈಡ್ರೋಜನ್ ಟು ಯೂಸ್ ಆಸ್ ಅ ಫ್ಯೂಯಲ್. ನಾವು ಹೈಡ್ರೋಜನ್ ನ ಫ್ಯೂಯಲ್ ಅಂತ ಯೂಸ್ ಮಾಡಕ್ಕೆ ಏನ್ ಮಾಡ್ತೀವಿ? ಟ್ರೈ ಮಾಡ್ತೀವಿ. ಬಟ್ ದೇರ್ ಆರ್ ಸೋ ಮೆನಿ ಡಿಸ್ಅಡ್ವಾಂಟೇಜಸ್. ಅಲ್ಲಿ ಇಷ್ಟು ಡ್ರಾಬ್ಯಾಕ್ಸ್ ಬಹಳ ಅದಾವ ನೋಡಿ. ಈ ಹೈಡ್ರೋಜನ್ ಎಕಾನಮಿ ಅಂತ ಬರುತ್ತೆ. ಹೈಡ್ರೋಜನ್ ಎಕಾನಮಿ, ಎಸ್ ಇಟ್ ಈಸ್ ಪಾಸಿಬಲ್ ಬಟ್ ಪ್ರಾಬ್ಲಮ್ಸ್ ಬಹಳ ಅದಾವ, ಡ್ರಾಬ್ಯಾಕ್ಸ್ ಅದಾವ. ಅವುಗಳನ್ನ ಏನಾದ್ರೂ ನಾವು ಓವರ್ಕಮ್ ಮಾಡಿದ್ವಿ ಅಂತಂದ್ರೆ ಕ್ಯಾನ್ ಕನ್ವಿನಿಯೆಂಟ್ಲಿ ಯೂಸ್ ಹೈಡ್ರೋಜನ್. ಹೌದಾ? ಸಪೋಸ್ ನಾವೇನಾದ್ರೂ ಹೈಡ್ರೋಜನ್ ಯೂಸ್ ಮಾಡಿದ್ವಿ ಅಂತಂದ್ರ ನಮಗೆ ಇಲ್ಲಿ ನಾವು ಈಗ ಫ್ಯೂಯಲ್ ಸಲುವಾಗಿ ಏನ್ ಅಮೌಂಟ್ ಖರ್ಚು ಮಾಡ್ತೀವಲ್ಲ ಇದ್ರದ್ದು ಒಂದು 50% ಕಾಸ್ಟ್ ರಿಡ್ಯೂಸ್ ಆಗಿದೆ. ಮಿನಿಮಮ್ 50%. ಹೌದಾ? ನೀವು ಫಾರ್ ಎಕ್ಸಾಂಪಲ್ ಗ್ಯಾಸ್ ಸಿಲಿಂಡರ್ ಎಷ್ಟಿದೆ ಈಗ ರೇಟ್? ವಿ ಆರ್ ಗಿವಿಂಗ್ ಅರೌಂಡ್ 1000 rupees. 800 or 900 ಕೊಡ್ತಾ ಇದೀವಿ. 700 800 ಇದೆ ಅರೌಂಡ್. ಹೌದಾ? ಸೊ ಸಪೋಸ್ ನಾವೇನಾದ್ರೂ ಹೈಡ್ರೋಜನ್ ಯೂಸ್ ಮಾಡಿದೀವಿ ಅಂತಂದ್ರೆ ಎಫಿಷಿಯಂಟ್ಲಿ ಹೈಡ್ರೋಜನ್ ಯೂಸ್ ಮಾಡಿದ್ವಿ ಅಂತಂದ್ರೆ ಇನ್ಸ್ಟೆಡ್ ಆಫ್ ದಟ್ LPG ವಿ ಹ್ಯಾವ್ ಟು ಪೇ 200 or 300 ಫಾರ್ ದಟ್. ಈವನ್ ಇಟ್ ಮೇ ಬಿ ಲೆಸರ್ ದ್ಯಾನ್ ದಟ್, ಇನ್ನೊಂದು ಕಡಿಮೆ ಆಗ್ಬೋದು. But the problem in nowadays, the actual problems are we don't have the storage for that hydrogen. Store ಮಾಡಬೇಕಾದ್ರೆ ಪ್ರಾಬ್ಲಮ್ ಇದೆ ಈಗ. ಹೌದಾ? ಅದೇ ಸಲುವಾಗಿನೇ ಇಟ್ ಇಸ್ ಡಿಲೇ. ಹೈಡ್ರೋಜನ್ ಯೂಸ್ ಮಾಡೋದು ಡಿಲೇ ಆಗ್ತಾ ಇದೆ. ಈಗ ವೆಸ್ಟರ್ನ್ ಕಂಟ್ರಿ ಎಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಕಾರ್ ಎಂಜಿನ್ ದೇ ರ್ಯಾನ್ ಕಾರ್ ಎಂಜಿನ್ ಬೈ ಯೂಸಿಂಗ್ ಹೈಡ್ರೋಜನ್ ಫ್ಯೂಯಲ್. ಹೌದಾ? ಅಥವಾ ರಾಕೆಟ್ ಗಳನ್ನು ಹೈಡ್ರೋಜನ್ ಫ್ಯೂಯಲ್ ಯೂಸ್ ಮಾಡಿ ಲಾಂಚ್ ಮಾಡಿದ್ರು. ಅದರೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಬಟ್ ಕಾಸ್ಟ್ ರಿಲೀಸ್ ಮಾಡಕ್ ಆಗ್ತಾ ಇಲ್ಲ. ದೇ ಆರ್ ಕಾನ್ಸ್ಟೆಂಟ್ಲಿ ಟ್ರೈಂಗ್ ಫಾರ್ ದಟ್. ಹೆಂಗ್ ಏನಾಗ್ತಿದೆ ಅಂತಂದ್ರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಇನ್ನು ಬಿಜಾಪುರದಿಂದ ಬೆಂಗಳೂರಿಗೆ ಹೋಗ್ಬೇಕು. ವಾಂಟ್ ಟು ಟ್ರಾವೆಲ್ ಫ್ರಮ್ ಬಿಜಾಪುರ್ ಟು ಬ್ಯಾಂಗ್ಳೂರ್. ಇಟ್ ವಿಲ್ ಟೇಕ್ ಅರೌಂಡ್ 1000 rupees. ಎಷ್ಟಾಗುತ್ತಾ? 1000 rupees ಆಗುತ್ತೆ. ನಾರ್ಮಲ್ ನೀವು ಡೀಸೆಲ್ ಯೂಸ್ ಮಾಡ್ತಿದ್ರೆ ಅನ್ಕೋರಿ. ಹೌದಾ? ಸಪೋಸ್ ಇದ್ರ ಬದಲಿ ನೀವೇನಾದ್ರೂ ಹೈಡ್ರೋಜನ್ ಯೂಸ್ ಮಾಡಿದ್ರೆ it will cost around 500 or 200 or 300 ತನಕ ಕಾಸ್ಟ್ ಆಗ್ಬಹುದು. ಬಟ್ ಈ ಬಿಜಾಪುರದಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಏನ್ ಫ್ಯೂಯಲ್ ಖರ್ಚಾಗುತ್ತಲ್ಲ, ಆ ಫ್ಯೂಯಲ್ ಸ್ಟೋರ್ ಮಾಡ್ಬೇಕಾದ್ರೆ ಯು ಹ್ಯಾವ್ ಟು ಸ್ಪೆಂಡ್ 5000 rupees. ಸೊ ಏನಾಗುತ್ತೆ ಇದು? ಎಕನಾಮಿಕಲಿ ಏನಾಗುತ್ತೆ ನಮ್ಮದು? ವೇಯಬಲ್ ಆಗುತ್ತಾ? ಎಕನಾಮಿಕಲಿ ಇದು ನಮ್ಗೆ ಇಟ್ಸ್ ಗುಡ್ ಆರ್ ಬ್ಯಾಡ್?
ಬ್ಯಾಡ್ ಥಿಂಗ್ ಹೌದಾ. ಸೊ ಈಗ ಏನ್ ಮಾಡ್ತಾರೆ ಅಂತಂದ್ರೆ ನವ ಡೇಸ್ ದ ಸೈಂಟಿಸ್ಟ್ ಆರ್ ಕಾನ್ಸ್ಟೆಂಟ್ಲಿ ಟ್ರೈಂಗ್ ಟು ರೆಡ್ಯೂಸ್ ದಿ ಕಾಸ್ಟ್ ಆಫ್ ಸ್ಟೋರೇಜ್ ಆಫ್ ಹೈಡ್ರೋಜನ್. ನಾವು ಲೋ ಕಾಸ್ಟ್ ಅಲ್ಲಿ ಇದನ್ನ ಹೈಡ್ರೋಜನ್ ಯಾವ ತರ ಯೂಸ್ ಮಾಡಬಹುದು. ಸಿ ಹೈಡ್ರೋಜನ್ ಎಕಾನಮಿನ ಫಸ್ಟ್ ಹೇಳಿದವರು ಯಾರಂತಂದ್ರ ದ ಹೈಡ್ರೋಜನ್ ಎಕಾನಮಿ ವಾಸ್ ಪ್ರಪೋಸ್ಡ್ ಬೈ ಯೂನಿವರ್ಸಿಟಿ ಆಫ್ ಮಿಚಿಗನ್ to solve some of the negative effect of using hydrocarbon fuels where the carbon is released to the atmosphere only. Now hydrocarbon use ಮಾಡಿದ್ವಿ ಅಂತಂದ್ರ hydrocarbon in the sense petrol, diesel, even wood, logs of wood ಇವನ್ನೆಲ್ಲ ಯೂಸ್ ಮಾಡಿ ಏನೇನು ನಮ್ಗ they will release some pollutants. ಮೇನ್ ಪೊಲ್ಯೂಟೆಂಟ್ ಯಾವ್ದು ಬರುತ್ತೆ ಅಂದ್ರೆ ಕಾರ್ಬನ್ ಬರುತ್ತೆ ಮ್ಯಾಕ್ಸಿಮಮ್ ಹೌದಾ. ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಏನದೊಂದು ಇಸ್ ಅ ಗ್ರೀನ್ ಹೌಸ್ ಗ್ಯಾಸ್ ಹೌದಾ. ಇಟ್ ವಿಲ್ ಕಾಸ್ ಗ್ಲೋಬಲ್ ವಾರ್ಮಿಂಗ್ ಹೌದಾ. ಕಾರ್ಬನ್ ರಿಲೀಸ್ ಟು ದ ಅಟ್ಮಾಸ್ಫಿಯರ್. ಇದನ್ನ ಅವಾಯ್ಡ್ ಮಾಡೋ ಸಲುವಾಗಿ ದ ಮಾಡರ್ನ್ ಇಂಟ್ರೆಸ್ಟ್ ಇನ್ ದ ಹೈಡ್ರೋಜನ್ ಎಕಾನಮಿ ಕ್ಯಾನ್ ಜನರಲಿ ಬಿ ಟ್ರೇಸ್ಡ್ ಟು ಎ 1970 ಟೆಕ್ನಿಕಲ್ ರಿಪೋರ್ಟ್ ಬೈ ಲಾರೆನ್ಸ್ ಜೋನ್ಸ್ ಅನ್ನೋ ಸೈಂಟಿಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದನ್ನ ಹೈಡ್ರೋಜನ್ ಎಕಾನಮಿ. ಆಲ್ ಓವರ್ ದಿ ವರ್ಲ್ಡ್ ಇಫ್ ಯು ಯೂಸ್ ಹೈಡ್ರೋಜನ್ ಇನ್ಸ್ಟೆಡ್ ಆಫ್ ಕಾರ್ಬನ್ ಆರ್ ಹೈಡ್ರೋಕಾರ್ಬನ್ ಬದಲಿ ನಾವೇನಾದ್ರೂ ಹೈಡ್ರೋಜನ್ ಯೂಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ಪೊಲ್ಯೂಷನ್ ಕಂಟ್ರೋಲ್ ಮಾಡಬಹುದು ಹೇಳ್ತಾನ ಹೌದಾ. ಸೊ ಇಲ್ಲಿ ನೋಡಿ ಡಿಸ್ಅಡ್ವಾಂಟೇಜಸ್ ಆಫ್ ಹೈಡ್ರೋಜನ್ ಎಕಾನಮಿ. ಈ ಹೈಡ್ರೋಜನ್ ಎಕಾನಮಿದು ಡಿಸ್ಅಡ್ವಾಂಟೇಜಸ್ ಏನಾಗುತ್ತೆ ಅಂತಂದ್ರೆ ಲೋ ಎನರ್ಜಿ ಡೆನ್ಸಿಟಿ ಕಡಿಮೆ. ಎನರ್ಜಿ ಡೆನ್ಸಿಟಿ ಅಂದ್ರೆ ಏನು, ನೀವು 1 ಲೀಟರ್ ಟ್ಯಾಂಕ್ ತಗೊಂಡ್ರೆ ಅಂತಂದ್ರ ಈಗ ನೋಡಿ ಪೆಟ್ರೋಲ್ 1 ಲೀಟರ್ ಪೆಟ್ರೋಲ್ ಹಾಕಿದ್ರೆ ಏನಾಗುತ್ತಾ ವಿ ಕ್ಯಾನ್ ಟ್ರಾವೆಲ್ ಫ್ರಮ್ ಬಿಜಾಪುರ್ ಟು ಜಮಖಂಡಿ ಹೌದಾ. ಅದೇ ನೀವು ಹೈಡ್ರೋಜನ್ ತಗೊಂಡ್ರೆ ಏನ್ ತಗೋಬೇಕು, ಜಾಸ್ತಿ ಇರೋ ಟ್ಯಾಂಕರ್ನ ತಗೋಬೇಕು ಹೌದಾ. ಯಾಕಂದ್ರೆ ಹೈಡ್ರೋಜನ್ ಏನದು ಗ್ಯಾಸಿಯಸ್ ಫಾರ್ಮಲ್ಲಿ ಸಿಗುತ್ತೆ. ಇದನ್ನ ಲಿಕ್ವಿಫೈ ಮಾಡ್ಬೇಕಾದ್ರೆ ನಮ್ಗೆ ಬಹಳ ಕಾಸ್ಟ್ ಆಗುತ್ತೆ ಹೌದಾ. ನೀವೇನಾದ್ರೂ ಇದೇ ಫಾರ್ಮಲ್ ಯೂಸ್ ಮಾಡ್ಬೇಕಾದ್ರೆ ಎನರ್ಜಿ ಡೆನ್ಸಿಟಿ ಏನಾಗುತ್ತೆ ಕಡಿಮೆ ಆಗುತ್ತೆ ಹೌದಾ. ಇದು ಹೆಂಗಂತಂದ್ರ ಒಂದು ಬೈಕ್ ಮೇಲೆ ಒಂದು ದೊಡ್ಡ ಟ್ಯಾಂಕರ್ ಕಟ್ಟೋದು, ಸಿಂಟ್ಯಾಕ್ಸ್ ಇರ್ತದೆ ಅದ್ರ ಸಿಂಟ್ಯಾಕ್ಸ್ ಕಟ್ಟೋದು ಹೌದಾ. ಆ ಸಿಂಟ್ಯಾಕ್ಸ್ ಅಲ್ಲಿ ಹೈಡ್ರೋಜನ್ ಫಿಲ್ ಮಾಡಿ ಎಷ್ಟು 1 ಲೀಟರ್ ಪೆಟ್ರೋಲ್ ಎಷ್ಟು ದೂರ ಹೋಗುತ್ತಲ್ಲ ಬೈಕ್ ಅಷ್ಟು ದೂರ ಹೋಗುತ್ತೆ. ಆಮೇಲೆ ಡಿಫಿಕಲ್ಟಿ ಇನ್ ಹ್ಯಾಂಡ್ಲಿಂಗ್, ಅದನ್ನ ಹೈಡ್ರೋಜನ್ ಹ್ಯಾಂಡ್ಲಿಂಗ್ ಮಾಡ್ಬೇಕಾದ್ರೆ ಡಿಫಿಕಲ್ಟಿ ಆಗುತ್ತೆ. ಅಂಡ್ ದೇರ್ ಇಸ್ ಗ್ರೇಟ್ ಡಿಫಿಕಲ್ಟಿ ಇನ್ ಸ್ಟೋರೇಜ್ ಅಂಡ್ ಟ್ರಾನ್ಸ್ಪೋರ್ಟ್. ಸ್ಟೋರೇಜ್ ಮಾಡ್ಬೇಕಾದ್ರೆ ಡಿಫಿಕಲ್ಟ, ಹ್ಯಾಂಡ್ಲಿಂಗ್ ಮಾಡ್ಬೇಕಾದ್ರೆ ಡಿಫಿಕಲ್ಟ, ಇವನ್ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅದನ್ನ ಹೈಡ್ರೋಜನ್ ಡಿಫಿಕಲ್ಟ್ ಆಗುತ್ತೆ. ಇಟ್ ರಿಕ್ವೈರ್ಸ್ ಆನ್ ಎಂಟೈರ್ಲಿ ನ್ಯೂ ಇನ್ಫ್ರಾಸ್ಟ್ರಕ್ಚರ್. ಹೈಡ್ರೋಜನ್ ಸ್ಟೋರ್ ಮಾಡ್ಬೇಕಾದ್ರೆ ನಮ್ಗೆ ಏನ್ ಬೇಕು, ಎಂಟೈರ್ಲಿ ನ್ಯೂ ಇನ್ಫ್ರಾಸ್ಟ್ರಕ್ಚರ್ ಬೇಕು. ನಮಗೆ ಒಂದು ನ್ಯೂ ಟ್ಯಾಂಕ್ ಅನ್ನ ರೆಡಿ ಮಾಡ್ಬೇಕು ನಾವು ಅದಕ್ಕೆ ಹೌದಾ. ಇಟ್ ವಿಲ್ ಕ್ರಿಯೇಟ್ ಕಾರ್ಬನ್ ಡೈಆಕ್ಸೈಡ್ ಇಫ್ ಮೇಡ್ ಫ್ರಮ್ ಫಾಸಿಲ್ ಫ್ಯೂಯಲ್ಸ್. ನಾವೇನಾದ್ರೂ ಈ ಹೈಡ್ರೋಜನ್ ಅನ್ನ ಫಾಸಿಲ್ ಫ್ಯೂಯಲ್ಸ್ ಇಂದ ರೆಡಿ ಮಾಡಿದ್ವಿ ಅಂತಂದ್ರ, ವಾಟರ್ ಗ್ಯಾಸ್ ರಿಯಾಕ್ಷನ್ ಗೊತ್ತಲ್ಲ, ವಾಟರ್ ಗ್ಯಾಸ್ ರಿಯಾಕ್ಷನ್ ನಾವು ಅಥವಾ ಫಾಸಿಲ್ ಫ್ಯೂಯಲ್ ಗಳನ್ನ ಯೂಸ್ ಮಾಡಿ ನಾವು ಏನಾದ್ರೂ ಹೈಡ್ರೋಜನ್ ರೆಡಿ ಮಾಡಿದ್ವಿ ಅಂತಂದ್ರ ಅಲ್ಲಿ ಏನಾಗುತ್ತೆ ನಮ್ಗ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗೇ ಆಗುತ್ತೆ ಹೌದಾ. ಲೋ ನೆಟ್ ಎನರ್ಜಿ ಈಲ್ಡ್ ಏನಿರ್ತದ್ರದ್ದು ಒಂದಿಷ್ಟು ಕಡಿಮೆ ಇರುತ್ತೆ ಹೌದಾ. ಮಚ್ ಎನರ್ಜಿ ಇಸ್ ನೀಡೆಡ್ ಟು ಕ್ರಿಯೇಟ್ ಹೈಡ್ರೋಜನ್. ನೋಡಿ ನಾವು ಹೈಡ್ರೋಜನ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಜಾಸ್ತಿ ಎನರ್ಜಿನ ಸ್ಪೆಂಡ್ ಮಾಡ್ಬೇಕು. ಆಮೇಲೆ ಪಾಸಿಬಲ್ ಎನ್ವೈರನ್ಮೆಂಟಲ್ ಪ್ರಾಬ್ಲಮ್ಸ್, ಓಝೋನ್ ಡಿಪ್ಲೇಷನ್. ಓಝೋನ್ ಡಿಪ್ಲೇಷನ್ ಆಗುತ್ತೆ ಅಂತ ಹೇಳ್ತಾರೆ, ಬಟ್ ಇದು ಇನ್ನೂ ಪ್ರೂವ್ ಆಗಿಲ್ಲ ನೋಡಿ, ನಾಟ್ ಪ್ರೂವನ್ ಅಟ್ ದಿಸ್ ಪಾಯಿಂಟ್. ಇದೇ ತನಕ ಅದು ಪ್ರೂವ್ ಆಗಿಲ್ಲ ಹೈಡ್ರೋಜನ್ ಯೂಸ್ ಮಾಡಿದ್ರೆ ಓಝೋನ್ ಡಿಪ್ಲೇಷನ್ ಆಗುತ್ತೆ ಅಂತ ಹೇಳಿ ಹೌದಾ. ಬಟ್ ಪ್ರೊಬ್ಯಾಬ್ಲಿ ಆಗಬಹುದು ಅಂತ ಅನ್ಕೊಂಡಿದ್ದಾರೆ ಅಷ್ಟೇ. ಬಟ್ ಹವೆವರ್ ಇದು ಎಷ್ಟು ಓಝೋನ್ ಡಿಪ್ಲೇಷನ್ ಆದ್ರೂ ನೌ ಡೇಸ್ ಏನ್ ನಾವು ಬೇರೆ ಬೇರೆ ಫ್ಯೂಯಲ್ಸ್ ಯೂಸ್ ಮಾಡ್ತೀವಲ್ಲ ಅದಕ್ಕಿಂತ ಕಡಿಮೆನೇ ಇರುತ್ತೆ ಹೌದಾ. ನೆಕ್ಸ್ಟ್ ಅಡ್ವಾಂಟೇಜಸ್ ನೋಡಿ, ಇದ್ರದ್ದು ಅಡ್ವಾಂಟೇಜಸ್ ಏನು, ಅಡ್ವಾಂಟೇಜಸ್ ಆಫ್ ಹೈಡ್ರೋಜನ್ ಎಕಾನಮಿ. ವೇಸ್ಟ್ ಪ್ರಾಡಕ್ಟ್ ಆಫ್ ಬರ್ನಿಂಗ್ ಹೈಡ್ರೋಜನ್ ಇಸ್ ವಾಟರ್. ನಮ್ಗೆ ಏನ್ ಬರ್ತಾ ವೇಸ್ಟ್ ಪ್ರಾಡಕ್ಟ್, ಬೈ ಪ್ರಾಡಕ್ಟ್ ಯಾವ್ದು ಬರ್ತಾ, ವಾಟರ್ ಬರುತ್ತೆ ಹೌದಾ. ಸೊ ಇಟ್ ಇಸ್ ನಾಟ್ ಅ ಪೊಲ್ಯೂಟೆಂಟ್. ಫಸ್ಟ್ ಥಿಂಗ್, ಎಲಿಮಿನೇಷನ್ ಆಫ್ ಫಾಸಿಲ್ ಫ್ಯೂಯಲ್ ಪೊಲ್ಯೂಷನ್. ನಾವ್ ಏನ್ ಮಾಡ್ಬೋದು, ಇದನ್ನ ಯೂಸ್ ಮಾಡಿದೆ ಅಂತಂದ್ರೆ ಫಾಸಿಲ್ ಫ್ಯೂಯಲ್ ಏನ್ ಬರುತ್ತಲ್ಲ ಪೊಲ್ಯೂಷನ್, ಅದನ್ನ ಏನ್ ಮಾಡ್ಬೋದು, ಕಂಪ್ಲೀಟ್ ಆಗಿ ಎಲಿಮಿನೇಟ್ ಮಾಡಬಹುದು ಹೌದಾ. ಫಾಸಿಲ್ ಫ್ಯೂಯಲ್ ಏನ್ ಬರುತ್ತೆ ನಮ್ಗ, ಕಾರ್ಬನ್ ಡೈಆಕ್ಸೈಡ್ ಬರುತ್ತಾ, ಕಾರ್ಬನ್ ಮೊನಾಕ್ಸೈಡ್ ಬರುತ್ತಾ. If it contains nitrogen, it will form nitric oxide, nitrogen dioxide. If it contains sulfur, sulfur compounds ಬರುತ್ತೆ. ಸೊ ಏನ್ ಬರುತ್ತೆ ನಮಗಲ್ಲಿ, ಸಲ್ಫರ್ ಕಂಪೌಂಡ್ ಬರುತ್ತೆ ಹೌದಾ. ಎಲಿಮಿನೇಷನ್ ಆಫ್ ಎಕನಾಮಿಕ್ ಡಿಪೆಂಡೆನ್ಸ್. ನೋಡಿ ಎಕನಾಮಿಕ್ ಡಿಪೆಂಡೆನ್ಸ್ ಕಡಿಮೆ ಆಗುತ್ತೆ. ನಾವ್ ಏನಾದ್ರೂ ಇದನ್ನ ರೆಡಿ ಮಾಡಿದ್ವಿ ಅಂತಂದ್ರೆ
ಎಕನಾಮಿಕ್ ಡಿಪೆಂಡೆನ್ಸಿ ಏನಾಗ್ಬಿಡುತ್ತೆ, ಕಡಿಮೆ ಆಗ್ಬಿಡುತ್ತೆ. ನೋಡಿ ಇದು ಕಂಟ್ರಿ ವೈಡ್ ಏನಾಗುತ್ತೆ ಅಂದ್ರೆ ಹೆಲ್ಪ್ಫುಲ್ ನಮ್ಗೆ ಹೈಡ್ರೋಜನ್ ಯೂಸ್ ಮಾಡೋದು. ಯಾಕಂದ್ರೆ ನೋಡ್ರಿ ಈಗ ಫಾರ್ ಪೆಟ್ರೋಲಿಯಂ ವಿ ಆರ್ ಟೋಟಲಿ ಡಿಪೆಂಡೆಂಟ್ ಆನ್ ಅರಬ್ ಎಮಿರೇಟ್ಸ್. ಹೌದಾ, ನಮ್ಗೆ ಫ್ಯೂಯಲ್ ಬೇಕಂದ್ರೆ ನಾವು ಯಾರ ಮೇಲೆ ಡಿಪೆಂಡ್ ಇದೀವಿ? ಈಗ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೆ ಡಿಪೆಂಡ್ ಇದೀವ, ಅಲ್ಲಿಂದ ನಾವು ಇಂಪೋರ್ಟ್ ಮಾಡ್ಕೋಬೇಕು ಅದನ್ನ. ಬಟ್ ನಾವ್ ಏನಾದ್ರೂ ಹೈಡ್ರೋಜನ್ ನ ಫ್ಯೂಲ್ ಆಗಿ ಯೂಸ್ ಮಾಡಿದ್ವಿ ಅಂತಂದ್ರ ವಿ ಕ್ಯಾನ್ ಜನರೇಟ್ ಹೈಡ್ರೋಜನ್ ಫ್ರಮ್ ದಿ ಅಟ್ಮಾಸ್ಫಿಯರ್ ದಿಂದ ಅಥವಾ ಫಾಜಲ್ ದಿಂದ ಯಾವುದೋ ಒಂದು ವೇದಿಂದ ಹೈಡ್ರೋಜನ್ ಏನ್ ಮಾಡಬಹುದು, ಸಿಂಥಸೈಸ್ ಮಾಡಬಹುದು. ದೆನ್ ವಿ ಕ್ಯಾನ್ ಯೂಸ್ ಆನ್ ಅವರ್ ಓನ್, ನಮ್ಮ ಮನೆಗೆ ಬೇಕಲ್ಲ ನಮ್ಮಲ್ಲಿ ಯೂಸ್ ಮಾಡ್ಕೋಬಹುದು. ಹೌದಾ, ಸೊ ನಾವು ಬೇರೆ ಕಂಟ್ರಿ ಮೇಲೆ ಡಿಪೆಂಡೆನ್ಸಿ ಏನಾಗುತ್ತೆ ಅಂದ್ರೆ ತಪ್ಪತ್ತ, ಎಕನಾಮಿಕಲ್ ಡಿಪೆಂಡೆನ್ಸಿ ಏನಾಗುತ್ತಾ ತಪ್ಪತ್ತ. ಅಂಡ್ ಡಿಸ್ಟ್ರಿಬ್ಯೂಟೆಡ್ ಪ್ರೊಡಕ್ಷನ್ ಇದೇನಾಗುತ್ತೆ ಅಂತಂದ್ರ ಈಗ ನೋಡಿ ಪೆಟ್ರೋಲಿಯಂ ಒಂದೇ ಕಡೆಯಿಂದ ಬರುತ್ತೆ, ಸೊ ಕಾಸ್ಟ್ ಜಾಸ್ತಿ ಇರುತ್ತೆ. ಹೌದಾ, ಯಾಕಂದ್ರೆ ಇಟ್ ಇನ್ಕ್ಲೂಡ್ ಟ್ರಾನ್ಸ್ಪೋರ್ಟೇಷನ್. ನೀವು ಅರಬ್ ಕಂಟ್ರಿ ಹೋದ್ರಿ ಅಂತಂದ್ರ ಪ್ಯೂರ್ ಪೆಟ್ರೋಲ್ ಸಿಗುತ್ತದೆ ಕಡಿಮೆ ಕಾಸ್ಟ್ ಅಲ್ಲಿ. ಹೌದಾ, ನಮ್ಮಲ್ಲಿ ಸಿಗೋದಿಲ್ಲ. ಯಾಕೆ ಹೇಳಿ ನೋಡೋಣ, ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡ್ಕೋಬೇಕಾ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೊಡ್ಬೇಕಾ. ಹೌದಾ, ಸೊ ಪ್ರಾಬ್ಲಮ್ ಆಗುತ್ತೆ. ಈಗ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ನಾವು ಅರಬ್ ಕಂಟ್ರಿಯಿಂದ ಈಗ ಒಂದು ಪೆಟ್ರೋಲ್ ಟ್ಯಾಂಕರ್ ಅನ್ನ, ಪೆಟ್ರೋಲ್ ಕಂಟೈನರ್ ಅನ್ನ ವಿಶಾಖಪಟ್ಟಣಂ ತರಿಸಿದ್ವಿ ಅನ್ಕೊಡಿ, ವಿಶಾಖಪಟ್ಟಣಂ. ಹೌದಾ, ಸೊ ಅಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೂ ಕಾಸ್ಟ್ ಆಗುತ್ತೆ. ಆಮೇಲೆ ಡಿಸ್ಟ್ರಿಬ್ಯೂಟ್ ಆಗ್ಬೇಕಾ, ಇದು ಕಾಸ್ಟ್ ಆಗುತ್ತೆ. ಸೊ ಓವರ್ ಆಲ್ ಕಾಸ್ಟ್ ಏನಾಗುತ್ತೆ ಅಂದ್ರೆ ಜಾಸ್ತಿ ಆಗುತ್ತೆ. ಸಪೋಸ್ ನಾವು ಹೈಡ್ರೋಜನ್ ಫ್ಯೂಯಲ್ ಅಂತ ಯೂಸ್ ಮಾಡಿದ್ವಿ ಅಂತಂದ್ರೆ, ಸೊ ಇದನ್ನ ಹೈಡ್ರೋಜನ್ ಫ್ಯೂಯಲ್ ಅಂತ ಯೂಸ್ ಮಾಡಿದ್ವಿ ಅಂತಂದ್ರೆ ವಿ ಕ್ಯಾನ್ ಎಸ್ಟಾಬ್ಲಿಷ್ ಒನ್ ಹೈಡ್ರೋಜನ್ ಪ್ಲಾಂಟ್ ಇನ್ ಬಿಜಾಪುರ. ನಮ್ಮ ಬಿಜಾಪುರದಲ್ಲಿ ಒಂದು ಪ್ಲಾಂಟ್ ರೆಡಿ ಮಾಡ್ಬೋದು. ನೆಕ್ಸ್ಟ್ ಬಿಜಾಪುರದಿಂದ ಒಂದು 20 ಕಿಲೋಮೀಟರ್ ದೂರ ಇರೋ ಇನ್ನೊಂದು ಯಾವುದೋ ಸಿಟಿಯಲ್ಲಿ ಅಲ್ಲಿ ಒಂದು ಪ್ಲಾಂಟ್ ರೆಡಿ ಮಾಡ್ಬೋದು. ಸೊ ಅಲ್ಲಿರೋರು ಅದ್ರ ಮೇಲೆ ಡಿಪೆಂಡೆಂಟ್ ಇದ್ದಾರೆ, ಇಲ್ಲಿರೋರು ಇದ್ರ ಮೇಲೆ ಡಿಪೆಂಡೆಂಟ್ ಇರ್ತೀವಿ. ಇಲ್ಲೇ ಜನರೇಟ್ ಮಾಡ್ತೀವಿ ಅಂದ್ಮೇಲೆ ಕಾಸ್ಟ್ ಕಡಿಮೆನೇ ಇರುತ್ತೆ. ಹೌದಾ, ಸೊ ನಾವು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಮೇಲೆ ಏನ್ ಮಾಡ್ತೀವಿ, ಅವಾಯ್ಡ್ ಮಾಡ್ತೀವಿ. ಇಟ್ ಇಸ್ ಗುಡ್. ಸೊ ಅರ್ಥ ಆಯ್ತು. ಸೊ ದಿಸ್ ಇಸ್ ದಿ ಅಡ್ವಾಂಟೇಜ್. ಅಂಡ್ ದ ಲಾಸ್ಟ್ ಥಿಂಗ್, ಮುಗಿತು. ಸೊ ವಿತ್ ದಿಸ್ ಚಾಪ್ಟರ್ ಇಸ್ ಓವರ್. ಚಾಪ್ಟರ್ ಮುಗಿತು. ಸೊ ನೆಕ್ಸ್ಟ್ ಕ್ಲಾಸ್ ಇಂದ ಏನ್ ಮಾಡೋಣ ನಾವೀಗ,